ಮುಸ್ಲಿಂ ತುಷ್ಟೀಕರಣ ಮಾಡಿ 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 ಅವ್ರ ತಲೆ ಮೇಲೆ ಹೊತ್ಕೊಂಡಿದ್ರ ಪರಿಣಾಮ ಇವತ್ತು ಕಾಶ್ಮೀರದ ಹಿಂದೂಗಳು, ಅಲ್ಲಿರುವಂತಹ ದಲಿತರು ಎಲ್ಲರೂ ಕೂಡ ಅಧಪತನಕ್ಕೆ ಹೋದ್ರು. ಕೊಲೆಗಳಾದವು, ಅತ್ಯಾಚಾರ ಆಯ್ತು. ಅದ್ರ ಬಗ್ಗೆ ಇಲ್ಲಿ ಯಾರು ಮಾತಾಡೋದಿಲ್ಲ. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಎಲ್ಲರನ್ನೂ ಕಳಿಸ್ಬಿಡಿ, ಯಾರನ್ನೂ ಇಟ್ಕೋಬೇಡಿ. ಅದು ಒಪ್ಪಂದ ಕೂಡ ಆಗಿತ್ತು. ಆದ್ರೆ ಕೆಲವೊಬ್ರು ಹಮ್ ಅವ್ರ ತುಂಬ ಬಾಯಿ ಬಾಯಿ ಬನ್ಕೆರ ಹೆಂಗೆ ಅಂತ ಹೇಳಿದ್ರ ಪರಿಣಾಮ ಇವತ್ತು ನಮ್ಮ ದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ವಿಶ್ವದ ಯಾವುದೇ ದೇಶದಲ್ಲಿಲ್ಲ, ಅಷ್ಟು ಹೆಚ್ಚಿನ ಸಂಖ್ಯೆ ನಮ್ಮ ದೇಶದಲ್ಲಿ ಇವತ್ತು ಬೆಳೆದು ಬಿಟ್ಟಿದೆ. ಜೈ ಭೀಮ್ ಅಂತ ಹೇಳ್ತೀರಿ. ಇವತ್ತು ನಮ್ಮ ಸಂವಿಧಾನವನ್ನ ಯಾರು ಜೈ ಭೀಮ್ ಅಂತ ಹೇಳ್ತಾರಲ್ಲ, ನಮ್ಮ ದೇಶದ ಸಂವಿಧಾನವನ್ನ ನಮ್ಮ ದೇವಸ್ಥಾನದಲ್ಲಿ ಇಡ್ತೀವಿ, ನಮ್ಮ ಗರ್ಭಗುಡಿಯ ಪಕ್ಕದಲ್ಲಿ ಇಡ್ತೀವಿ. ಇವತ್ತು ಆ ಕುರಾನ್ ಪಕ್ಕ ಇವರು ಸಂವಿಧಾನ ಇಟ್ಟು ತೋರಿಸಿ ನೋಡೋಣ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ನಿಮ್ಮ ನಡುವೆ ಆಗಾಗ ಘರ್ಷಣೆ ನಡೀತಾ ಇರ್ತಾರೆ. ಅವರೊಂದು ಹೇಳ್ತಾರೆ, ನೀವು ಒಂದು ಹೇಳ್ತೀರಿ. ಅವರು ಏಕವಚನದಲ್ಲಿ ಮಾತಾಡ್ತಾರೆ, ನೀವು ಕೆಲವು ಬಾರಿ ಏಕವಚನದಲ್ಲಿ ಮಾತಾಡ್ತೀರಿ. ಯಾಕೆ ಇಂಥ ಘರ್ಷಣೆಗಳು ಯಾಕೆ? ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೂರಾರು ಸ್ವಾಮೀಜಿಗಳಿದ್ದಾರೆ. ಅವರಿಗೆ ಬೇಡದೇ ಇರತಕ್ಕಂತ ವಿಷಯಗಳು ನಿಮಗೆ ಯಾಕೆ ಬೇಕು? ನೀವು ಕೂಡ ಮಠವನ್ನ ನೋಡ್ಕೊಂಡು ದೊಡ್ಡ ಮತ್ತು ವಿಶಾಲವಾಗಿರ್ತಕ್ಕಂಥ ಮಠ ಇದೆ. ಅಧ್ಯಾತ್ಮದಲ್ಲಿ ಜನರನ್ನ ಮುಳುಗಿಸಿ ಅವರಿಗೆ ಜೀವನವನ್ನು ಪರಿವರ್ತನೆ ಮಾಡೋದು ಬಿಟ್ಟು ನೀವು ಹೋರಾಟ ಮಾಡ್ತೀರಿ, ಸರ್ಕಾರ ವಿರುದ್ಧ ಮಾತಾಡ್ತೀರಿ, ಸ್ಥಳೀಯ ನಾಯಕರ ವಿರುದ್ಧ ಮಾತಾಡ್ತೀರಿ. ನೀವು ರಾಜಕಾರಣಿಗಳ ಮತ್ತೆ ಸ್ವಾಮೀಜಿಗಳ? ಬಹಳ ಆಶ್ಚರ್ಯ ಆಗುತ್ತೆ ನಿಮ್ಮ ಪ್ರಶ್ನೆ. ವಿಧಾನಸಭೆಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ರು, ಇಲ್ಲಿ ಉಸ್ತುವಾರಿ ಸಚಿವರು ಹೇಳ್ತಾರೆ ಅದು ಹಾಗೇನಿಲ್ಲ, ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದೀವಿ ಸರ್. ಅಯ್ಯೋ, ಅಲ್ಲಿ FSL ರಿಪೋರ್ಟ್ ಬಂದಿದೆ, ಅದು ಪಾಕಿಸ್ತಾನ ಜಿಂದಾಬಾದ್ ಅಲ್ಲ ಸ್ವಾಮಿ. ಅವರಿಗೆ ಮುಸಲ್ಮಾನರ ಓಲೈಕೆಗಾಗಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತಾರೆ, ಲಾಡೆನ್ ಜಿಂದಾಬಾದ್ ಅಂತಾರೆ ಇವರು. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಶ್ರೀರಾಮ ಸೇನೆಯ ಗೌರವಾಧ್ಯಕ್ಷರು ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮೊಂದಿಗೆ ಇದ್ದಾರೆ. ಸಾಕಷ್ಟು ವಿಚಾರಗಳು ನಿಮ್ಮ ಮುಂದಿಗೆ ಅವರು ಹಂಚಿಕೊಳ್ಳಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೋಣ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಎಲ್ಲಿ ನೋಡಿದ್ರಲ್ಲಿ ಇತ್ತೀಚೆಗೆ ಅನ್ನೋದಕ್ಕಿಂತ ಹಲವು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಂದಿ ಚರ್ಚೆ ಬಿಟ್ರೆ ಸರ್ಕಾರದ ವಿರುದ್ಧ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾ ಚರ್ಚೆಯಲ್ಲಿ ಇರ್ತೀರಿ. ಯಾಕೆ ಬರೀ ಚರ್ಚೆಯಲ್ಲಿ ಇರಬೇಕು ಅಂತ ಏನಾದ್ರು ಡಿಸೈಡ್ ಮಾಡಿದಿರಾ ಹೇಗೆ? ಅಲ್ಲ, ಚರ್ಚೆಯಲ್ಲಿ ಅಥವಾ ಪ್ರಚಾರದಲ್ಲಿ ಇರ್ಬೇಕನ್ನೋದಾದ್ರೆ ಸಾಕಷ್ಟು ಹಾದಿಗಳಿದಾವೆ. ಇಂತಹ ಕಲ್ಲು ಮುಳ್ಳು ಇರುವಂತಹ ಹಾದಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಿರ್ಲಿಲ್ಲ. ಈ ಭಾಗದಲ್ಲಿರುವಂತಹ ಸಮಸ್ಯೆಗಳು ಮತ್ತು ಅದಕ್ಕಿಂತಲೂ ಹೆಚ್ಚಿನದಾಗಿ ಈ ನಮ್ಮ ಭಾಗದಲ್ಲಿ ನಮ್ಮ ಸಮಾಜ, ಹಿಂದೂ ಸಮಾಜದ ಮೇಲೆ ಆಗುವಂತಹ ದಬ್ಬಾಳಿಕೆಗಳ ಕುರಿತಂತೆ ನಾವು ಅದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸುಮಾರು 20 ವರ್ಷದಿಂದ ನಿರಂತರವಾಗಿ ನಾವು ಈ ಹೋರಾಟದಲ್ಲಿ ಇಳಿದಿದ್ದೇವೆ ಹೊರತು ಯಾವುದೇ ಪ್ರಚಾರ ಅಥವಾ ಇನ್ನೊಂದು ಗೀಳಿಗಾಗಿ ಈ ಹೋರಾಟಕ್ಕೆ ಇಳಿದಂಥವ್ರು ನಾವಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಈಗ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೂರಾರು ಸ್ವಾಮೀಜಿಗಳಿದ್ದಾರೆ. ಅವರಿಗೆ ಬೇಡದೇ ಇರತಕ್ಕಂತ ವಿಷಯಗಳು ನಿಮಗೆ ಯಾಕೆ ಬೇಕು? ನೀವು ಕೂಡ ಮಠವನ್ನ ನೋಡ್ಕೊಂಡು ದೊಡ್ಡ ಮತ್ತು ವಿಶಾಲವಾಗಿರ್ತಕ್ಕಂಥ ಮಠ ಇದೆ. ಅಧ್ಯಾತ್ಮದಲ್ಲೇ ಜನರನ್ನ ಮುಳುಗಿಸಿ ಅವರಿಗೆ ಜೀವನವನ್ನು ಪರಿವರ್ತನೆ ಮಾಡೋದು ಬಿಟ್ಟು ನೀವು ಹೋರಾಟ ಮಾಡ್ತೀರಿ, ಸರ್ಕಾರ ವಿರುದ್ಧ ಮಾತಾಡ್ತೀರಿ, ಸ್ಥಳೀಯ ನಾಯಕರ ವಿರುದ್ಧ ಮಾತಾಡ್ತೀರಿ. ನೀವು ರಾಜಕಾರಣಿಗಳ ಮತ್ತೆ ಸ್ವಾಮೀಜಿಗಳ? ಬಹಳ ಆಶ್ಚರ್ಯ ಆಗುತ್ತೆ ನಿಮ್ಮ ಪ್ರಶ್ನೆ. ಒಂದು ಊರಿಗೆ 10 ರಸ್ತೆಗಳಿರುವ ಹಾಗೆ ಸ್ವಾಮೀಜಿ ಅಂದ ತಕ್ಷಣನೇ ಬರೀ ಶಿಕ್ಷಣ ಸಂಸ್ಥೆಗಳು, ಇನ್ನಿತರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳೋದು ಅಷ್ಟೇ ಅಲ್ಲ. ಇವೆಲ್ಲ ಯಾವಾಗ ಬರುತ್ತೆ? ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶಾಲತೆ ಬರುವಂತಹದ್ದು, ಆಧ್ಯಾತ್ಮಿಕದ ಜಲದಲ್ಲಿ ಮಿಂದೇಳಿಸುವಂತಹದ್ದು ಯಾವಾಗ ಅಂತ ಕೇಳಿದರೆ, ನಮ್ಮ ದೇಶ, ನಮ್ಮ ಧರ್ಮ ಇದು ಸುರಕ್ಷಿತವಾಗಿದ್ದಾಗ ಮಾತ್ರ ನಮ್ಮ ಆಧ್ಯಾತ್ಮ ಚಿಂತನೆಗಳನ್ನ, ಶಿವಾನುಭವ ಗೋಷ್ಠಿಗಳನ್ನ ನಡೆಸಲಿಕ್ಕೆ ಸಾಧ್ಯ ಇದೆ. ಅದೇ ಅತಂತ್ರ ಇದ್ದಾಗ ಏನು ನಡೆಸಿದ್ದು ಕೂಡ ಏನೂ ಫಲ ಆಗೋದಿಲ್ಲ. ಮೊದಲು ನಮ್ಮ ಸಾಮ್ರಾಜ್ಯ, ನಮ್ಮ ಬುನಾದಿ ಏನಿದೆಯಲ್ಲ, ಫೌಂಡೇಶನ್ ಭದ್ರಗೊಳಿಸಬೇಕಾಗಿದೆ. ಈಗಾಗಲೇ ಸಾವಿರಾರು ವರ್ಷಗಳಿಂದ ನಾವು ಗುಲಾಮಗಿರಿಯಲ್ಲಿನೇ ಬಂದಿದ್ದೀವಿ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಕೂಡ ಕೆಲವು ಧರ್ಮಗಳ ರಾಜಕಾರಣಿಗಳು ಕೆಲವು ಧರ್ಮಗಳನ್ನ ತುಷ್ಟೀಕರಣ ಮಾಡುವ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮವನ್ನ ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಸಮಾಜವನ್ನ ಕಡೆಗಣಿಸ್ತಾರೆ. ನಮ್ಮ ಮಠ ಮಂದಿರಗಳನ್ನ ಇವತ್ತು ಅವರು ತಮ್ಮ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಕೇವಲ ಶಿವಾನುಭವ ಗೋಷ್ಠಿಗಳನ್ನ, ಆಧ್ಯಾತ್ಮಿಕ ಚಿಂತನೆಗಳನ್ನ ಹೇಳ್ತಾ ಹೋದ್ರೆ ನಮ್ಮ ಸಮಾಜಕ್ಕೆ ಹಿಂದೆ ಬೀಳುವಂತಹ ಕೊಡಲಿ ಪೆಟ್ಟನ್ನ ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೊಡಲಿ ಪಟ್ಟನ್ನ ನಮ್ಮ ಸಮಾಜಕ್ಕೆ ಹಿಂದೆ ಬಿದ್ದಿದೆ, ಮುಂದೆ ಬೀಳಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಒಂದು ಆಯ್ಕೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ರಾಜಕಾರಣಿಗಳು ಮತ್ತು ನೀವು ಸ್ವಾಮಿಗಳು ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ.
ಯಾಕೆ ಅಂತ ಕೇಳಿದರೆ ರಾಜಕಾರಣಿ ಸಮಾಜದ ಓರೆಕೋರೆಗಳನ್ನ ತಿದ್ದುವಂತ ಕೆಲಸ ಮಾಡ್ತಾನೆ. ಮಠಾಧೀಶರು ಕೂಡ ಸಮಾಜದ ಓರೆಕೋರೆಗಳನ್ನ ತಿದ್ದಿ ಸರಿಯಾದ ಹಾದಿಯಲ್ಲಿ ರಾಜಕಾರಣಿ ಕೆಟ್ಟರೂ ಕೂಡ ಬುದ್ಧಿ ಹೇಳುವಂತಹ ರಾಜಗುರುವಿನ ಮಾರ್ಗ ನಿರಂತರವಾಗಿ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆ ಮಾರ್ಗದಲ್ಲಿ ಕೂಡ ನಾವು ಹೋಗ್ತಾ ಇದ್ದೀವಿ. ಈಗ ನೀವು ಹೀಗೆ ಹೇಳ್ತೀರಿ, ಹಾಗೆ ನೋಡಿದ್ರೆ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ. ಅಂದ್ರೆ ಅವ್ರು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇಲ್ವೋ ಅಥವಾ ನೀವು ಹೋಗ್ತಿರ್ತಕ್ಕಂಥದ್ದು ಸಮರ್ಥನೆ ಮಾಡ್ಕೊತಾ ಇದ್ದೀರೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ, ಹಲವಾರು ಗಿಡಗಳಿರ್ತವೆ. ಒಂದೊಂದು ಗಿಡ ಒಂದೊಂದು ಫಲವನ್ನ ಕೊಡುತ್ತೆ. ಇವತ್ತು ಆ ಗಿಡ ಸರಿ ಇಲ್ಲ, ಈ ಮರ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅನೇಕ ಮಠಾಧೀಶರು ತಮ್ಮದೇ ಆದಂತಹ ಸಮಾಜ ಸೇವೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ನಿರಂತರವಾಗಿ ಅಕ್ಷರ ದಾಸೋಹ, ಅನ್ನ ದಾಸೋಹ ಅವರು ಮಾಡ್ಕೊಂಡು ಹೊರಟಿದ್ದಾರೆ. ಅದೇ ಮಾರ್ಗದಲ್ಲಿ ಆ ಅಕ್ಷರ ದಾಸೋಹ ಅಂತ ಏನ್ ಕೊಡ್ತಾ ಇದಾರಲ್ಲ, ಅದು ನಮ್ಮ ಸಂಸ್ಕೃತಿ ಅಕ್ಷರ ದಾಸೋಹ ಆಗ್ಲಿ. ಯಾವುದೋ ವಿದೇಶದ ಕಲ್ಚರ್ ಬಿಂಬಿಸುವಂತಹ ಅಕ್ಷರ ಬೇಕಾಗಿಲ್ಲ ನಮಗೆ. ನಮ್ಮ ದಾಸೋಹ, ಅನ್ನ ದಾಸೋಹ, ಆಮೇಲೆ ಜ್ಞಾನ ದಾಸೋಹ ಕೊಡುವಂತಹದ್ದು ಕೂಡ ನಮ್ಮ ಆಧ್ಯಾತ್ಮಿಕದ ಚಿಂತನೆಗಳನ್ನ ಇತರರಿಗೆ ಬೋಧಿಸುವಂತಹ ಕೆಲಸ ಆಗ್ಬೇಕು. ಬೇರೆ ವಿದೇಶದ ಆಧ್ಯಾತ್ಮಿಕ ಚಿಂತನೆಯನ್ನ ನಾವು ಬೋಧಿಸೋದು ಒಪ್ಪೋದಿಲ್ಲ. ಹೀಗಾಗಿ ಆ ಸ್ವಾಮೀಜಿಯವರು ಅವರಿಗೆ ತಿಳಿದ ಹಾಗೆ ಅವರ ವಿಚಾರಕ್ಕೆ, ಅವರ ದೃಷ್ಟಿಕೋನಕ್ಕೆ ಅವ್ರ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಹೊರಟಿದ್ದಾರೆ. ಅವ್ರದ್ದು ಯಾರ್ದು ಕೂಡ ನಾನು ತಪ್ಪು ಅಂತ ಹೇಳಿದ್ರೆ. ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಗುರುಗಳೇ ಅಂತಂದ್ರೆ, ಕೆಲವೊಬ್ಬ ಸ್ವಾಮೀಜಿಗಳು ರಾಜ್ಯದಲ್ಲಿ ಹೇಗಾಗಿದ್ದಾರೆ ಅಂತಂದ್ರೆ ಒಂದೊಂದು ಪಕ್ಷಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರು ಜೈ ಹೊಡಿತಾರೆ, ಅವರು ಕಾರ್ಯಕ್ರಮದಲ್ಲಿ ಹೋಗ್ತಾರೆ. ಮೊನ್ನೆ ನಾನು ಕಾರ್ಯಕ್ರಮ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಅವರನ್ನ ಮಧ್ಯದಲ್ಲಿ ಕೂಡಿಸ್ಕೊಂಡು ಅವರಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಈಗೆಲ್ಲ ಮಧ್ಯದಲ್ಲಿ ಕುಳಿತುಕೊಂಡು ಸ್ವಾಮೀಜಿ ಅಂತಂದ್ರೆ ಒಂದು ಏನೋ ವ್ಯಾಲ್ಯೂ ಇದೆ ಸಮಾಜದಲ್ಲಿ. ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತಾನು ಕೂಡ ಪ್ರಶ್ನೆಗಳು ಉದ್ಭವ ಆಗ್ತವೆ. ಸಾರ್ವಜನಿಕರಲ್ಲಿಯೂ ಕೂಡ ಈ ಚರ್ಚೆಗಳಾಗಿದ್ದಾವೆ. ನನಗೂ ಕೂಡ ಈ ರೀತಿ ಅನಿಸಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ನೋಡಿ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ಓಲೈಕೆ ರಾಜಕಾರಣ ಅನ್ನುವಂಥದ್ದು ಕೆಲವು ರಾಜಕಾರಣಿಗಳು ಇವತ್ತು ಕೆಲವು ಧರ್ಮದ ಜನರಿಗೆ ಮಾಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಕೆಲ ಮಠಾಧೀಶರು ಕೂಡ ಓಲೈಕೆಯ ರಾಜಕೀಯ ವ್ಯಕ್ತಿಗಳನ್ನ ಓಲೈಸುವುದಕ್ಕೋಸ್ಕರ ಇಂತಹ ಪುಷ್ಪಾರ್ಚನೆ ಕಾರ್ಯಕ್ರಮಗಳನ್ನ, ಅವರನ್ನ ವೈಭವೀಕರಿಸುವಂತಹ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನ ಇಟ್ಟು ಕೇಳಿ. ಒಂದು ಶಾಲೆ ಅವರು ಪ್ರಾರಂಭ ಮಾಡಿರ್ತಾರೆ, ಒಂದು ಕಾಲೇಜು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿರ್ತಾರೆ. ಆ ಕಾಲೇಜು ಶಿಕ್ಷಣ ಸಂಸ್ಥೆಯ ಕೆಲಸಗಳನ್ನ ಸಲೀಸಾಗಿ ಆಗ್ಬೇಕಾದ್ರೆ ಲಂಚ ಕೊಡಬೇಕು, ಇಲ್ಲಾಂದ್ರೆ ರಾಜಕಾರಣಿಗಳ ಓಲೈಕೆ ಮಾಡ್ಕೊಳ್ಬೇಕು. ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮ್ಗೆ ಹೇಳ್ತಾರೆ ಬಹಳ ಜನ, ಮೊನ್ನೆ ಹೇಳಿದ್ರೆ ಯಾರೋ ಒಬ್ರು ಶಾಲೆ ನಡೆಸ್ಬೇಕು ಇವರು, ಅಕ್ಷರ ದಾಸೋಹ ನಡೆಸ್ಬೇಕು ಇವರು. ಅಕ್ಷರ ದಾಸೋಹ ಶಾಲೆ ನಡೆಸುವಂತಹ ಮಠಾಧೀಶರಾಗ್ಲಿ ಅಥವಾ ಇನ್ನಿತರ ಸಮಾಜ ಪ್ರತಿಷ್ಠಿತ ವ್ಯಕ್ತಿಯಲ್ಲಿ ಅವರ ಸಮಸ್ಯೆ ಅವ್ರಿಗೆ ಗೊತ್ತು. ಮೇಲೆ ಫೈಲ್ ಇಡಬೇಕು, ಕೆಳಗಡೆ ನಾವು ದುಡ್ಡು ಕೊಡಬೇಕು, ಅಂದಾಗಲೇನೆ ನಮ್ಮ ಫೈಲ್ ಮೂವ್ಮೆಂಟ್ ಆಗುತ್ತೆ. ಈ ವ್ಯವಸ್ಥೆ ಬೇಕಾ ನಮಗೆ? ಹೀಗಾಗಿ ಆ ಶಿಕ್ಷಣ ಕ್ಷೇತ್ರವನ್ನ ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಈಗ ಕೆಲ ಸ್ವಾಮಿಗಳು ನೀವು ಹೇಳಿದ್ರಲ್ಲ ಯಾಕೆ ಓಲೈಕೆ ಮಾಡ್ಕೊಳ್ತಾರೆ ಅಂದ್ರೆ, ಇದೇ ಫೈಲ್ಗಳನ್ನ ಅವ್ರು ಸಮಾಜದಲ್ಲಿ ಹೆಸರು ಮಾಡ್ಬೇಕಾಗಿರುತ್ತೆ. ನಾನು ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದೀನಿ, ಇವ್ರು ಲಂಚ ಕೇಳ್ತಾ ಇದಾರೆ, ಲಂಚ ಕೊಡದೇ ಇದ್ರೆ ಕೆಲಸ ಆಗೋದಿಲ್ಲ, ಮತ್ತೆ ಹೈ ಇನ್ಫ್ಲೂಯೆನ್ಸ್ ಬೇಕು. ಹೀಗಾಗಿ ಆ ಮಠಾಧೀಶರು ಆಯಾ ರಾಜಕಾರಣಿಗಳ ಓಲೈಕೆ ಮಾಡುವಂಥದ್ದು ನಾನು ಸುಮಾರು ದಿನ ನೋಡಿದ್ದೀನಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಅನೇಕ ಮಠಾಧೀಶರು ಫೈಲ್ ಇಟ್ಕೊಂಡು ರಾಜಕಾರಣಿಗಳ ಮನೆ ಕಾಯ್ತಿರ್ತಾರೆ. ಸರ್ ಬರ್ತಾರೇನೋ, ಅವ್ರು ಬಂದ ತಕ್ಷಣ ನಮ್ಮ ಫೈಲ್ ಕೊಡ್ಬೇಕು, ಕಟ್ಟಡಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾರೆ ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಮಾಡ್ಬೇಕು ಅಂತ. ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಮಾಡುವಂತಹ ಮಠಗಳಲ್ಲಿ ಆ ಸಂಸ್ಥೆಗಳಿಗೆ ಏನಾದ್ರೂ ಕೊರತೆ ಇದೆ ಅಂತ ಒಬ್ಬ ರಾಜಕಾರಣಿ ಕೂಡ ವಿಚಾರ ಮಾಡ್ತಾರ? ಮಾಡೋದಿಲ್ಲ. ಯಾಕಂದ್ರೆ ಸರ್ಕಾರಿಯ ಸಾವಿರಾರು ಶಾಲೆಗಳೇ ಅಕ್ಷರಶಃ ಇವತ್ತು ಶಿಥಿಲಗೊಂಡಿದೆ, ಸೋರ್ತಾ ಇದಾವೆ, ಮುಚ್ಚುತ್ತಾ ಇದ್ದಾರೆ. ಆದ್ರೆ ಇಂಥ ಮಠಾಧೀಶರು ಮಾಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ, ಅವರ ಬಿಲ್ಡಿಂಗು ಅಥವಾ ಇನ್ನಿತರ ಬೇರೆ ಬೇರೆ ಕೆಲಸಕ್ಕೆ ಇವರೇ ಸ್ವಯಂ ಪ್ರೇರಿತವಾಗಿ ಆ ಮಠಕ್ಕೆ ಅನುದಾನವನ್ನ, ಆ ಸಂಸ್ಥೆಗೆ ಅನುದಾನವನ್ನ ಕೊಟ್ರೆ ಇಂತಹ ಓಲೈಕೆ ಅನ್ನುವಂಥದ್ದು ನಿಲ್ಲುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈಗ ಇಡೀ ದೇಶದಲ್ಲಿ ಪರಿಸ್ಥಿತಿ 1947 ನಂತರ ಯಾವುದೇ ಪಕ್ಷ ಅಧಿಕಾರದಲ್ಲಿ ಬರಲಿ, ಅಧಿಕಾರಕ್ಕಿಂತ ಮುಂಚೆ ಹೇಳ್ತಿರ್ತಕ್ಕಂಥ ಮಾತುಗಳು, ಅಧಿಕಾರದ ನಂತರ ಅವರ ನಡವಳಿಕೆಗಳು ಸಾಕಷ್ಟು ವ್ಯತ್ಯಾಸಗಳಿರ್ತವೆ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಾಗಿನಿದ್ರು ಕೂಡ. ಇದರ ವಿರುದ್ಧ ನೀವು ಯಾವ ರೀತಿ ನಿಲ್ತೀರಿ ಅಂತ ನಿಮ್ಗೆ ಅನ್ಸುತ್ತಾ? ಇದು ಲಾಂಗ್ ಟೈಮ್ ಹೋಗ್ತಿರ್ತಕ್ಕಂಥ ಪ್ರೊಸೆಸ್ ಅಲ್ಲ. ಭ್ರಷ್ಟಾಚಾರವನ್ನ ಕಿತ್ತೆಸಿಬೇಕು ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಆ ಮನಸ್ಸಿನಲ್ಲೇ ಬರಬೇಕೇ ಹೊರತು ನಾವು ಹೋರಾಟ ಮಾಡೋದ್ರಿಂದ ಅವ್ರು ಯಾವ ರೀತಿ ಭ್ರಷ್ಟ ಮುಕ್ತ ರಾಷ್ಟ್ರವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಆಗತ್ತೆ. ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ಮಾಡೋದೇನು ದೊಡ್ಡ ವಿಷಯ ಅಲ್ಲ.
ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಭ್ರಷ್ಟ ಇವತ್ತು ರಾಜಕೀಯದಲ್ಲಿದ್ದಾನೆ ಅಂದ್ರೆ ನಿರಂತರವಾಗಿ ಆತ ಭ್ರಷ್ಟಾಚಾರ ಮಾಡ್ಕೊಂಡೇ ಹೋಗ್ತಾನೆ. ಮತ್ತೆ 5 ವರ್ಷ ಚುನಾವಣೆ ಬಂದಾಗ ಜನರು ಆ ಭ್ರಷ್ಟನಿಂದ ಇವರು ದುಡ್ಡನ್ನ ತೆಗೆದುಕೊಂಡು ಇವರು ಭ್ರಷ್ಟರಾಗಿ, ಮತದಾರರು ಭ್ರಷ್ಟರಾಗಿ ಮತ್ತೆ ಭ್ರಷ್ಟ ವ್ಯಕ್ತಿಯನ್ನ ಆರಿಸಿ ಗೆಲ್ಲಿಸಿ ತರುವುದರಿಂದ ಇಲ್ಲಿ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಎಲ್ಲ ಕಡೆನೂ ಕೂಡ ದುಡ್ಡು ಕೊಡದೆ ಏನೂ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಅದು 100ಕ್ಕೆ 100 ಸತ್ಯ ಇದೆ. ಇನ್ನ ಆಳುವ ಪಕ್ಷದವನಿಗೆ ಕೇಳುವ ಪಕ್ಷ ಇರಬೇಕು. ದುರಂತ ಅಂದ್ರೆ ಆ ಆಳುವ ಪಕ್ಷ ಮತ್ತು ಕೇಳುವ ಪಕ್ಷದ ನೇತಾರರು ತೆರಿವಿ ಚುಪ್ ಮೇರಿವಿ ಚುಪ್ ಅನ್ನುವಂತಹ ಸಿದ್ಧಾಂತವನ್ನ ಒಪ್ಕೊಂಡಿದ್ದರ ಪರಿಣಾಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಈಗ ಬಹಳ ಚರ್ಚೆ ನಡೀತಾ ಇದೆ. ಅದೇ ನಿಮ್ದು ನಾವು ಕೇಳಬೇಡಿ, ನಮ್ದು ನೀವು ಕೇಳಲ್ಲ ಅಂತ ಅರ್ಥ. ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಇರೋದಿಲ್ಲ, ಅದು ನಮ್ಮ ದೇಶದಲ್ಲಿ ವಿಪರೀತವಾಗಿ ಭ್ರಷ್ಟಾಚಾರ ಉಲ್ಬಣ ಆಗ್ಲಿಕ್ಕೆ ಸಾಧ್ಯ ಇದೆ. ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ಆಗುತ್ತೆ ಅನ್ನೋದಾದ್ರೆ ಹೇಗೆ ಆಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ಹೇಳ್ತೇನೆ. ನಮ್ಮಲ್ಲಿ ಲೋಕಾಯುಕ್ತ ರೇಡ್ ಆದ್ರೆ ಅವನು 6-7 ವರ್ಷದಿಂದ 100 ಲೋಕಾಯುಕ್ತ ರೇಡ್ ಆದ್ರೆ ಅದರಲ್ಲಿ 50% ವ್ಯಕ್ತಿಗಳಿಗೂ ಸಜಾ ಆಗೋದಿಲ್ಲ. ಇವತ್ತು ಚೀನಾ ನೋಡಿ, ಚೀನಾದಲ್ಲಿ ಒಬ್ಬ ಭ್ರಷ್ಟಾಚಾರಿ ಸಾಬೀತಾದ್ರೆ, ಭ್ರಷ್ಟಾಚಾರ ಮಾಡಿ ಅಧಿಕಾರದಲ್ಲಿ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರ ಸಾಬೀತಾದ್ರೆ ಘೋರ ಶಿಕ್ಷೆ ಇದೆ. ನಮ್ಮ ರಾಷ್ಟ್ರದಲ್ಲಿ ಯಾಕಿಲ್ಲ ಅದು? ಅವ್ರು ಸ್ವತಂತ್ರವಾಗಿ ಓಡಾಡ್ತಾರೆ. ನಮ್ಮ ರಾಷ್ಟ್ರದಲ್ಲಿ ಯಾಕಿಲ್ಲ ಅಂತ ಕೇಳಿದ್ರೆ ಈ ವ್ಯವಸ್ಥೆಯನ್ನ ತೊಲಗಲಿಕ್ಕೆ ಆ ಪಕ್ಷದ ಆಯಾ ಮುಖಂಡರನ್ನ, ಆಯಾ ಹಿರಿಯರನ್ನ ಇವತ್ತು ಅವರನ್ನ ಭ್ರಷ್ಟಾಚಾರಿಯನ್ನ ಪೋಷಿಸುವುದರಿಂದಲೇ ಇವತ್ತು ಜೈಲಿಗೆ ಹೋಗಿ ಬಂದವರು ಕೂಡ ಮುಖ್ಯಮಂತ್ರಿಗಳಾಗ್ತಾರೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದಾಗಿದೆ. ಹೀಗಾಗಿ ಇಲ್ಲಿ ಕಠಿಣ ಕಾನೂನು ಆಗ್ಬೇಕು, ಕಠಿಣ ನಿಯಮ ಜಾರಿ ಆಗ್ಬೇಕು. ಈಗ ಕಠಿಣ ನಿಯಮಗಳನ್ನ ಜಾರಿಗೆ ಮಾಡಬೇಕು ಅಂತ ನೀವು ಆಗ್ರಹ ಮಾಡ್ತೀರಿ, ಅದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತಂದ್ರೆ ಯಾವ್ದಾರು ಒಬ್ಬರು ಹೋರಾಟ ಮಾಡಿದ್ರೆ ಅದಕ್ಕೆ ವಿರೋಧವಾಗಿ ಮತ್ತೊಬ್ರು ತಯಾರಾಗ್ತಾರೆ. ಗಲ್ಲು ಶಿಕ್ಷೆ ವಿಧಿಸಬಾರ್ದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನೋಡಿ, ಇದೇನೆ ಹೇಳೋದು, ಇದೇ ಸೆಂಟಿಮೆಂಟ್ ಏನಿದೆಯಲ್ಲ ನಮ್ಮ ರಾಷ್ಟ್ರವನ್ನ ಅಧಪತನಕ್ಕೆ ಒಯ್ಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. 100 ಜನ ಹೋರಾಟ ಮಾಡ್ತಾರೆ ಅಂದ್ರೆ ಇವ್ರು ತಿನ್ನೋದು ಬಿಟ್ಟಿದಾರ? 100 ಜನ ಭ್ರಷ್ಟಾಚಾರದ ವಿರುದ್ಧ ಸೆಟೆದು ನಿಂತಿರ್ತಾರೆ, 100 ಜನ ಭ್ರಷ್ಟಾಚಾರಿಗಳ ಶಿಕ್ಷೆ ಆಗ್ಬಾರ್ದು ಅಂತನೂ ಕೂಡ ಒಂದು ಪಂಗಡ ನಿಲ್ಲುತ್ತೆ. ಹಾಗಾದ್ರೆ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಯಾವ್ದು? ಭ್ರಷ್ಟ ಆಯ್ಕೆ ಮಾಡ್ಕೋತಿರೋ ಏನು ಪ್ರಾಮಾಣಿಕತೆ ಆಯ್ಕೆ ಮಾಡ್ಕೋತಿರೋ? ಯಾವ್ದು ಪ್ರಾಮಾಣಿಕತೆ ಇದೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಯಾವುದು ನಮ್ಮ ಸಂವಿಧಾನ ಹೇಳಿದೆ ಅದ್ರ ಪ್ರಕಾರ ಶಿಕ್ಷೆ ಆಗ್ಬೇಕು. ಇವತ್ತು ರೇಡ್ ಮಾಡಿದ ಅಧಿಕಾರಿಗಳೇ ಮುಂದೆ ಚಾರ್ಜ್ ಶೀಟ್ ನಲ್ಲಿ ಏನೇನೋ ಬರೆದು ಆ ಭ್ರಷ್ಟ ಅಧಿಕಾರಿ ಖುಲಾಸೆ ಆಗುವಂತಹದ್ದನ್ನ ಇವತ್ತು ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ. ಹೀಗಾಗಿ ಮತದಾರ ಮೊದಲು ಪ್ರಾಮಾಣಿಕ ಆಗ್ಬೇಕಾಗಿದೆ. ಮತದಾರ ಎಲ್ಲಿವರೆಗೂ ಭ್ರಷ್ಟನಾಗಿರುತ್ತಾನೋ ಅಲ್ಲಿವರೆಗೂ ಭ್ರಷ್ಟಾಚಾರಿಗಳು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಳ್ತಾರೆ. ಅದರ ಬಗ್ಗೆ ಜನರಿಗೆ ನಾವು ತಿಳುವಳಿಕೆ ಕೊಡುವಂತದ್ದಿದೆ. ಈಗ ಕಲ್ಯಾಣ ಕರ್ನಾಟಕ ಅಥವಾ ರಾಜ್ಯದಲ್ಲಿ ನಿಮ್ಮ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆನೋ ಅಥವಾ ಸಿದ್ಧಲಿಂಗ ಸ್ವಾಮೀಜಿಗಳೇ ಕಾಂಗ್ರೆಸ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೋ ಅಂತ ಕನ್ಫ್ಯೂಷನ್ ಇದ್ದಾರೆ. ವಾಸ್ತವ ಏನು? ನೀವು ಕಾಂಗ್ರೆಸ್ ಸರ್ಕಾರದ ಮೇಲೆ ಟಾರ್ಗೆಟ್ ಮಾಡಿದೀರಾ? ನೋಡಿ, ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಅನ್ನೋದಕ್ಕಿಂತಲೂ ಅವರ ವಿಚಾರಗಳೇನಿದಾವಲ್ಲ ಆ ವಿಚಾರಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತಲೂ ಮುಂಚೆ ಅವರು ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರು ಹಿಂದೂ ಸಮಾಜವನ್ನ, ಹಿಂದೂ ನೇತಾರರನ್ನ ಟಾರ್ಗೆಟ್ ಮಾಡಿದ್ರ ಸಲುವಾಗಿ ನಾವು ಅವ್ರ ವಿರುದ್ಧ ಮಾತಾಡ್ಬೇಕಾಗುತ್ತೆ. ಅವರು ಟಾರ್ಗೆಟ್ ಮಾಡಿದ್ದಿಲ್ಲ ಅಂದ್ರೆ, ಅವರು ನಮ್ಮ ದೇಶದ ಪರಂಪರೆ, ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೊರಟಿದ್ದಾದ್ರೆ ನಾವ್ ಯಾಕೆ ಟಾರ್ಗೆಟ್ ಮಾಡ್ತೀವಿ ಅವ್ರಿಗೆ? ಅವ್ರ ಜೊತೆಗೂ ನಾವು ಕೈಗೂಡಿಸ್ತೀವಲ್ಲ. ದೇಶ ಅಂತ ಬಂದಾಗ ಸಂದರ್ಭದಲ್ಲಿ ಅವರು ದೇಶದ ಅನೇಕ ವಿಚಾರಗಳನ್ನೇ ಬಲಿ ಕೊಟ್ಟು ಕಾಂಗ್ರೆಸ್ನವರು ಇವತ್ತು ಅಧಿಕಾರದಲ್ಲಿದ್ದಾರೆ. ದೇಶದ ನಮ್ಮ ಹಿಂದುತ್ವವನ್ನೇ ಬಲಿ ಕೊಟ್ಟು ಅವರು ಅಧಿಕಾರದಲ್ಲಿದ್ದಾರೆ. ಹೀಗಾದಾಗ ನಾವು ಅದನ್ನು ವಿರೋಧಿಸಬೇಕು, ವಿರೋಧಿಸಬಾರ್ದು? ಪ್ರತಿಯೊಬ್ಬನ ಕರ್ತವ್ಯ ಇದೆ. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ನಮ್ಮ ಹಿಂದುತ್ವ, ಹಿಂದೂ ಸಮಾಜ ಅದರ ಕಡೆಗಣಿಸಿದ್ರೆ ಯಾವಾಗಲೂ ಕೂಡ ನಾವು ಮಾತಾಡ್ತಾ ಬಂದಿದ್ದೀವಿ, ಆಡ್ತೀವಿ. ಹಾಗಂತ ನೀವು ಬಿಜೆಪಿಯನ್ನ ಬೆಂಬಲಿಸ್ತೀರಾ? ಮತ್ತೆ ನೋಡಿ, ಬಿಜೆಪಿಯನ್ನ ಬೆಂಬಲಿಸಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ಈಗೆಲ್ಲ ಶಂಕ ಹೊಡಿತಾರ ನೋಡಿ, ಸಂವಿಧಾನ 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 ಅಂತ ಹೇಳಿ. ಕಳೆದ 72 ವರ್ಷ ಈ ಸಂವಿಧಾನ ಕಾಶ್ಮೀರದಲ್ಲಿತ್ತ. ಇಡೀ ಭಾರತ ದೇಶದಲ್ಲಿ SC ST ಮೀಸಲಾತಿಯನ್ನ ನಾವು ಕೊಡ್ತಾ ಇದ್ವಿ. ಇಡೀ ದೇಶದಲ್ಲಿ ಇದೇ SC ST ಮೀಸಲಾತಿ ಕಾಶ್ಮೀರದಲ್ಲಿತ್ತ? ಎಲ್ಲಿಯೂ ಕೂಡ ಇರಲಿಲ್ಲ ಕಾಶ್ಮೀರದಲ್ಲಿ.
ಸಂವಿಧಾನನೇ ಇರಲಿಲ್ಲ. ಅಂಬೇಡ್ಕರ್ ಅವರಿಗೆ ಅಲ್ಲಿ ಜನ ಪರಿಚಯನೇ ಇರಲಿಲ್ಲ. ಅಂಥದ್ರಲ್ಲಿ 370 ಆಕ್ಟ್ ಅನ್ನ ರದ್ದುಪಡಿಸಿ ಅಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ತತ್ವವನ್ನ ಜಾರಿ ಮಾಡಿದಂತ ಏಕೈಕ ಮನುಷ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮೊನ್ನೆ ಚುನಾವಣೆ ಆಯ್ತು. ಆ ಚುನಾವಣೆಯಲ್ಲಿ 6 ಜನ SC ST ಯಲ್ಲಿ ಗೆದ್ದು ಬಂದ್ರು. ಕಾಂಗ್ರೆಸ್ನವ್ರು ಮಾಡಿದ್ರ ಇದು? ಮುಸ್ಲಿಂ ತುಷ್ಟೀಕರಣ ಮಾಡಿ 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 ಅವ್ರ ತಲೆ ಮೇಲೆ ಹೊತ್ಕೊಂಡಿದ್ರ ಪರಿಣಾಮ ಇವತ್ತು ಕಾಶ್ಮೀರದ ಹಿಂದೂಗಳು, ಅಲ್ಲಿರುವಂತಹ ದಲಿತರು ಎಲ್ಲರೂ ಕೂಡ ಅಧಪತನಕ್ಕೆ ಹೋದ್ರು. ಕೊಲೆಗಳಾದವು, ಅತ್ಯಾಚಾರ ಆಯ್ತು. ಅದ್ರ ಬಗ್ಗೆ ಇಲ್ಲಿ ಯಾರು ಮಾತಾಡೋದಿಲ್ಲ. ನೀವೀಗೆಲ್ಲ ಹೇಳ್ತೀರಿ, ಅವ್ರು ನೋಡಿದ್ರೆ ಇತ್ತೀಚೆಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಜೈ ಭೀಮ್ ಜೈ ಮೀಮ್ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನೋಡಿ, ಈ ಜೈ ಭೀಮ್ ಜೈ ಮೀಮ್ ಅನ್ನುವಂತಹದ್ದೇನು ಹೊರಟಿದೆ ಅಲ್ಲ, ದೇಶಕ್ಕೆ ಇದು ಬಹಳ ದೊಡ್ಡ ಅಪಾಯ. ಯಾವ ಆಧಾರದ ಮೇಲೆ ಹೇಳ್ತೀರಿ? ನಾನು ಹೇಳ್ತೀನಿ ಯಾಕೆ ಅಂತ ಕೇಳಿದ್ರೆ, 1947 ಆದ ನಂತರ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಎಲ್ಲರನ್ನೂ ಕಳಿಸ್ಬಿಡಿ, ಯಾರನ್ನೂ ಇಟ್ಕೋಬೇಡಿ. ಅದು ಒಪ್ಪಂದ ಕೂಡ ಆಗಿತ್ತು. ಆದ್ರೆ ಕೆಲವೊಬ್ರು ಹಮ್ ಅವ್ರ ತುಮ್ ಬಾಯಿ ಬಾಯಿ ಬನ್ಕೆರ ಹೆಂಗೆ ಅಂತ ಹೇಳಿದ್ರ ಪರಿಣಾಮ ಇವತ್ತು ನಮ್ಮ ದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ವಿಶ್ವದ ಯಾವುದೇ ದೇಶದಲ್ಲಿಲ್ಲ, ಅಷ್ಟು ಹೆಚ್ಚಿನ ಸಂಖ್ಯೆ ನಮ್ಮ ದೇಶದಲ್ಲಿ ಇವತ್ತು ಬೆಳೆದು ಬಿಟ್ಟಿದೆ. ಅಂಬೇಡ್ಕರ್ ಅವರು ಒಂದು ಹೇಳಿದ್ರು, ಎಲ್ಲಿವರೆಗೂ ಮುಸಲ್ಮಾನರು ಈ ದೇಶದಲ್ಲಿ ಇರ್ತಾರೋ ಅಲ್ಲಿವರೆಗೂ ಭಯೋತ್ಪಾದನೆ ಅನ್ನುವಂಥದ್ದು ನಿರಂತರವಾಗಿರುತ್ತೆ. ಹೀಗಾಗಿ ಇವರನ್ನ ಕಳಿಸ್ಬಿಡಿ ಅಂತ ಹೇಳಿದ್ರು. ಒಪ್ಕೊಳ್ಳಿಲ್ಲ ಯಾರು ಕೂಡ. ಅದರ ಪರಿಣಾಮವನ್ನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಮೀಸಲಾತಿ ಸಂವಿಧಾನದಲ್ಲಿ ಇಲ್ಲದೇ ಇದ್ರೂ ಕೂಡ ಇವತ್ತು ಅವರಿಗೆ ನಾವು ಮೀಸಲಾತಿಯನ್ನ ಕೊಟ್ಟು ತಲೆ ಮೇಲೆ ಕೂಡ್ಸ್ಕೊಂಡಿದ್ದೀವಿ. ಹೀಗಾಗ್ಲಿಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಅಸ್ಪೃಶ್ಯತೆ, ನಮ್ಮ ಒಂದು ಹಿಂದೂ ಧರ್ಮದಲ್ಲಿರತಕ್ಕಂಥ ಅಸ್ಪೃಶ್ಯತೆನೇ ಕಾರಣ ಆಯ್ತಾ ಅನಿಸುತ್ತಾ ನಿಮಗೆ? ಯಾಕಂತ ಕೇಳಿದ್ರೆ ಅಂಬೇಡ್ಕರ್ ಅವರು ಕೂಡ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಾಕಷ್ಟು ಆಚರಣೆಗಳನ್ನ ವಿರೋಧ ಮಾಡಿ ಬೇರೆ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥವ್ರು. ಹೌದು, ಅಲ್ಲಿ ಕೂಡ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮಠಾಧೀಶರಾಗಿರ್ಬೋದು, ಶರಣರಾಗಿರ್ಬೋದು, ಆ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಒಟ್ಟುಗೂಡಿಸುವಲ್ಲಿ ವಿಫಲರಾದ್ರ ಅಂತ ಅನ್ಸಲ್ವಾ? ನೋಡಿ, ಆಯಾ ಸಂದರ್ಭದಲ್ಲಿ ಆ ಹಿಂದಿನ ಕಾಲದಲ್ಲಿ ಈ ರೀತಿಯಾದಂತಹ ಮೀಡಿಯಾಗಳಿರಲಿಲ್ಲ, ಫೋನ್ಗಳಿರಲಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ನಡೀತಾ ಇರುವಂಥದ್ದು ಇಲ್ಲಿಯ ಸಂತರಿಗೆ ಗೊತ್ತಿರಲಿಲ್ಲ. ನಾನು ಒಂದು ಮಾತನ್ನ ಹೇಳ್ತೀನಿ, ಅಂಬೇಡ್ಕರ್ ಅವರು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯೋದಿಲ್ಲ ಅಂದ ತಕ್ಷಣನೇ ಕ್ರಿಶ್ಚಿಯನ್ರು ಮುಸ್ಲಿಮರಿಗೆ ಇವರನ್ನ ನಾವು ತಗೊಳ್ಬೇಕು ನಮ್ಮ ಧರ್ಮಕ್ಕೆ ಅಂತ ಹೋಗ್ತಾರೆ. ದುಡ್ಡು ತಗೊಂಡು ಹೋಗ್ತಾರೆ, ಅಧಿಕಾರ ಕೊಡ್ತೀವಿ ನಿಮ್ಗಂತ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಾನು ಭಾರತ ದೇಶದಲ್ಲಿರುವಂತಹ ಮತ್ತು ಭಾರತ ದೇಶದಲ್ಲೇ ನಾನು ಜನ್ಮ ತಳೆದಂತ ವ್ಯಕ್ತಿ ಇರೋದ್ರಿಂದ ನಾನು ವಿದೇಶಿ ಧರ್ಮಗಳನ್ನ ಒಪ್ಕೊಳ್ಳೋದಿಲ್ಲ, ನಾನು ಈ ಭಾರತ ದೇಶದಲ್ಲೇ ಹುಟ್ಟಿರುವಂತಹ ಧರ್ಮವನ್ನ ಒಪ್ಕೊಳ್ತೀನಿ ಅಂತ ಹೇಳಿ ಭಾರತದ ಹಿಂದೂ ಧರ್ಮದ ಒಂದು ಅಂಗವಾಗಿರುವಂತಹ ಬೌದ್ಧ ಧರ್ಮವನ್ನ ಅವ್ರು ಸ್ವೀಕಾರ ಮಾಡಿದರು. ಅಕಸ್ಮಾತ್ ಅವ್ರು ಏನಾದ್ರೂ ಬುದ್ಧ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯನ್ನೋ ಮುಸ್ಲಿಮರು ಆಗಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಿತ್ತು. ಅದನ್ನ ತಿಳ್ಕೊಂಡೆ ಇವತ್ತು ಅಂಬೇಡ್ಕರ್ ಅವರು ಹಿಂದೂ ಧರ್ಮಕ್ಕೆ ಹೆಚ್ಚು ಆಘಾತವನ್ನ ಕೊಡದೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ದು. ಇದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ಬೇಕಾಗತ್ತೆ. ಅವರ ಮಾನಸಿಕತೆ ಹಾಗಿದ್ದಾಗ ಅವ್ರಿಗೆ ಮುಸ್ಲಿಮಾನರ ಜೊತೆ ಹೋಗ್ಬೇಕು ಅಂತ ಇದ್ದಾಗ ಮುಸ್ಲಿಮಾನರ ಜೊತೆ ಹೋಗಿದ್ರೆ ಹೋಗ್ಬೋದಾಗಿತ್ತು ಅವರು, ಆದ್ರೆ ಹೋಗ್ಲಿಲ್ಲ ಅವರು. ಆ ಅರ್ಥವನ್ನ ಇವರು ಈಗಿಲ್ಲಿರುವಂತಹ ದಲಿತರು ಯಾಕೆ ಮಾಡ್ಕೊಳ್ತಾ ಇಲ್ಲ? ಜೈ ಭೀಮ್ ಜೈ ಮೀಮ್ ಅಂತ ಹೇಳ್ತೀರಿ. ಇವತ್ತು ನಮ್ಮ ಸಂವಿಧಾನವನ್ನ ಯಾರು ಜೈ ಭೀಮ್ ಜೈ ಮೀಮ್ ಅಂತ ಹೇಳ್ತಾರಲ್ಲ, ನಮ್ಮ ದೇಶದ ಸಂವಿಧಾನವನ್ನ ನಮ್ಮ ದೇವಸ್ಥಾನದಲ್ಲಿ ಇಡ್ತೀವಿ, ನಮ್ಮ ಗರ್ಭಗುಡಿಯ ಪಕ್ಕದಲ್ಲಿ ಇಡ್ತೀವಿ. ಇವತ್ತು ಆ ಕುರಾನ್ ಪಕ್ಕ ಇವರು ಸಂವಿಧಾನ ಇಟ್ಟು ತೋರಿಸಿ ನೋಡೋಣ. ಇಡಲ್ಲ ಅಂತೀರಾ? ಇಡ್ತಾರೇನು? ಇಟ್ಟು ತೋರಿಸಿ ನನಗೆ. ಹಾಗಿದ್ರೆ ಇವ್ರ ಹೋರಾಟದಲ್ಲಿ ಅವ್ರು ಪಾಲ್ಗೊಳ್ತಾರೆ, ನಿಮ್ಗೆ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳ್ತಾರೆ, ನಿಮ್ಗೆ ಅನ್ಯಾಯ ಆದಾಗ ನಾವು ಜೊತೆ ಇರ್ತೀವಿ ಅಂತ ಅವ್ರಿಗೆ ಆತ್ಮವಿಶ್ವಾಸ ಕೊಡ್ತಾರೆ. ಹಾಗಿದ್ರೆ ಕುರಾನ್ ಪಕ್ಕದಲ್ಲಿ ಸಂವಿಧಾನ ಇಡೋದೇನು ದೊಡ್ಡ ಮಾತು ಹೇಳ್ತೀರಿ ಸರ್ ತಾವು? ಇದೇ ಮಾತು. ಇದನ್ನೇ ನಾನು ಹೇಳ್ತೀನಿ. ಮುಸಲ್ಮಾನರಿಗೆ, ಕೆಲ ದೇಶದ ವಿರುದ್ಧ ಚಟುವಟಿಕೆ ಮಾಡುವಂತಹ ಮುಸಲ್ಮಾನರಿಗೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕಾಗಿದೆ, ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಬೇಕಾಗಿದೆ. ಅವರಿಗೆ ನೇರವಾಗಿ ಎದುರಿಸೋಕ್ ಆಗ್ತಾ ಇಲ್ಲ. ಹೀಗಾಗಿ ಕೆಲ ವ್ಯಕ್ತಿಗಳ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಹಿಂದೂ ಧರ್ಮವನ್ನ, ಹಿಂದೂ ನೇತಾರರನ್ನ ಸಾಯಿಸುವಂತಹ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಮುಂದೆ ಒಂದು ದಿನ ನಮ್ಮೆಲ್ಲರನ್ನ ಸಾಯಿಸಿದ ಮೇಲೆ ಆ ಬಂದೂಕಿನ ಗುರಿ ಎಚ್ಚರ ಇರಲಿ, ಯಾರು ಹೊತ್ಕೊಂಡವ್ರಿಗೆ ಸಹಾಯ ಮಾಡ್ತಿರ್ತಾರಲ್ಲ ಅವ್ರ ಬೆನ್ನಿಗೂ ಕೂಡ ಅದು ತಾಗುತ್ತೆ ಅನ್ನುವಂಥದ್ದು ಎಚ್ಚರದಿಂದ ಅವ್ರು ಕೆಲಸ ಮಾಡಬೇಕಾಗಿದೆ. ಈಗ ನೀವು ಸಾಯಿಸೋ ವಿಚಾರಕ್ಕೆ, ಕೊಲೆ ವಿಚಾರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ಮೊನ್ನೆ ಸಚಿನ್ ಪಾಂಚಾಳ್
ಆತ್ಮಹತ್ಯೆ ಕೇಸ್ನಲ್ಲಿಯೂ ಕೂಡ ನಿಮ್ಮ ಹೆಸರು ಕೇಳಿ ಬಂತು, ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ಕೆಲವು ಬಿಜೆಪಿ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ಬೇಕು ಅವರು? ನಿಮ್ಮಲ್ಲಿ ಅಂತ ವಿಶೇಷತೆ ಏನಿದೆ? ಉಳಿದಿರ್ತಕ್ಕಂಥ ಮಠಾಧೀಶರನ್ನ ಬಿಟ್ಟು ಕೇವಲ ಆಂದೋಲನ ಸ್ವಾಮೀಜಿಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದಾರ? ನೋಡಿ, ಆ ಮಠಾಧೀಶರಿಗೆ ಯಾಕೆ ಟಾರ್ಗೆಟ್ ಮಾಡಿದಾರೋ ಮಾಡಿಲ್ಲೋ ಅದು ನಾನು ಹೇಳೋದಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವವೇ ಕಳ್ಕೊಳ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಇಲ್ಲಿ ವ್ಯಕ್ತಿ ಪ್ರಭುತ್ವ, ವ್ಯಕ್ತಿ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಆ ವ್ಯಕ್ತಿಯ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ, ಅವರ ಅಕ್ರಮವನ್ನ ನಾವು ಬಯಲಿಗೆ ಹಾಕ್ತಾ ಇದ್ದೀವಿ ಅನ್ನುವ ಕಾರಣಕ್ಕಾಗಿ ಅವರ ದುಷ್ಟಕೂಟ ಏನಿದೆ ಅಲ್ಲ, ಸುಫಾರಿ ಸೇನೆ, ಆ ಸುಫಾರಿ ಸೇನೆ ನಮ್ಮಂತ ಶ್ರೀರಾಮ ಸೇನೆ ನಾಯಕರನ್ನ ಗುರಿಯಾಗಿಸಿಕೊಂಡು ಇವರನ್ನ ಇಲ್ಲವಾಗಿಸಬೇಕು ಅಂತ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಇದು ಯಾವುದೋ ಒಬ್ಬ ವ್ಯಕ್ತಿ ಹೇಳಿ ಓಡಿ ಹೋದಂತವನಲ್ಲ, ಅವನ ಎದುರುಗಡೆ ಆಗಿರುವಂತದ್ದು, ಅವನ ಎದುರುಗಡೆ ಪ್ರತಿನಿತ್ಯ ಚರ್ಚೆ ಆಗಿರುವಂತಹ ವಿಷಯವನ್ನ ಆ ವ್ಯಕ್ತಿ ಆ ಡೆತ್ ನೋಟ್ ನಲ್ಲಿ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಇದು ಸುಳ್ಳು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಷಡ್ಯಂತ್ರ ಬಹಳ ದಿನದಿಂದ ನಡೆದಿದೆ, ಈಗ ಅದು ಹೊರಗಡೆ ಬಂದಿದೆ. ಈಗ ಹೋಗ್ತಾರೆ ಕೆಲವು ಬಿಜೆಪಿ ನಾಯಕರನ್ನ ಕರ್ಕೊಂಡು, ಆ ಠಾಣೆಯಲ್ಲಿ ಹೋದಾದ್ಮೇಲೆ ಒಬ್ಬ ಶಾಸಕರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಕೂಡ ಸಾಕಷ್ಟು ಜನ ನೋಡಿದ್ವಿ ನಾವು. ಯಾಕೆ ಹೀಗೆ? ಈ ಟೋಟಲಿ ಆ ವ್ಯಾಲ್ಯೂನೇ ಇಲ್ವಾ? ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ವ್ಯಕ್ತಿ ಪ್ರಭುತ್ವ ಜಾಸ್ತಿ ಆಗಿಬಿಟ್ಟಿದೆ. ಆ ವ್ಯಕ್ತಿ ಯಾರ್ಯಾರನ್ನ ತರಬೇಕು, ಯಾರ್ಯಾರನ್ನ ಆಯಾ ಕಟ್ಟಿನ ಸ್ಥಳದಲ್ಲಿ ಕೂಡಿಸ್ಬೇಕು ಅಂತ ಅಧಿಕಾರಿಗಳನ್ನ ಕೂಡಿಸಿದ್ದಾರೆ. ಆ ವ್ಯಕ್ತಿ ಹೇಳಿದ ಹಾಗೆ ಇಲ್ಲಿಯ ಅಧಿಕಾರಿಗಳು ಕೇಳಬೇಕಾಗುತ್ತೆ. ಕೇಳದೆ ಹೋದ್ರೆ ಈ ಅಧಿಕಾರಿ ಸಸ್ಪೆಂಡ್ ಆಗೋದು ನಿಶ್ಚಿತ. ಹೀಗಾಗಿ ಆ ಸ್ಟೇಷನ್ ಬಜಾರ್ ನಲ್ಲಿರುವಂತಹ ಶಕೀಲ್ ಅಂಗಡಿ ಅವರು ಬಿಜೆಪಿಯ ನೇತಾರರಿಗೆ ಬೆಲೆ ಕೊಡದೆ ಇರುವಂತದ್ದು ಅಕ್ಷಮ್ಯ ಅಪರಾಧ. ಇದು ಬಿಡಿ, ಮೊನ್ನೆ ಸಿ.ಟಿ. ರವಿ ಅವ್ರನ್ನ ನಡ್ಸ್ಕೊಂಡಂತ ರೀತಿ ನೋಡಿದ್ರೆ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕು ಮಾಡಬಾರ್ದು ಅನ್ನುವಂತಹ ಭಯ ಇವತ್ತು ಸೃಷ್ಟಿ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಆ ಭಯ ಸೃಷ್ಟಿ ಆಗಿದೆ, ಆದ್ರೆ ಯಾರು ಕೂಡ ಭಯಭೀತರಾಗಿಲ್ಲ. ಕಾಂಗ್ರೆಸ್ನವರು ಬರೀ ಹೊಲ ಗದ್ದೆ ಕೋರೆಗಳು ಓಡಾಡಿಸಿದ ಅಷ್ಟೇ ಅಲ್ಲ, ಅವ್ರು ಗುಂಡಿಟ್ಟು ಸಾಯಿಸಿದ್ರು ಕೂಡ ಅಂತ 100 ಜನ ಹುಟ್ಟಿ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ, ವಿರುದ್ಧ ಹೋರಾಟಕ್ಕೆ ನಿರಂತರವಾಗಿ ಎದೆ ತಟ್ಟಿ ನಿಲ್ತಾರೆ. ಪರಿಸ್ಥಿತಿ ಏನಿದೆ ಅಂದ್ರೆ, ಸಂವಿಧಾನಬದ್ಧವಾಗಿ ನಾವು ಸರ್ಕಾರ ನಡೆಸ್ತಾ ಇದೀವಿ, ಇದು ಸಾವರ್ಕರ್ ಸರ್ಕಾರ, ಇದು ಅಂಬೇಡ್ಕರ್ ಸರ್ಕಾರ ಅಂತ ಹೇಳಿ ಶಂಕಾ ಹೊಡೆದಂತವ್ರು ಯಾವ ನಿಯಮ ಹೇಳುತ್ರಿ? ಸಿ.ಟಿ. ರವಿ ಎಲ್ಲ ರಾತ್ರಿ ಎಲ್ಲ ಸುತ್ತಾಡ್ಸೋದು, ಅವ್ರು ಸುರಕ್ಷಿತಕ್ಕಾಗಿ ನಾವು ತಿರುಗಾಡಿಸಿದೀವಿ ಅಂತ ಹೇಳ್ತಾರೆ. ಒಂದು ಠಾಣೆಯಲ್ಲಿಟ್ಟು ಒಂದು 300 ಜನ ಪೊಲೀಸರು ಇಟ್ಟು ಅವ್ರನ್ನ ಸುರಕ್ಷತೆಯಿಂದ ಕಾಪಾಡಕ್ ಆಗ್ತಿರ್ಲಿಲ್ವಾ ಈ ಸರ್ಕಾರಕ್ಕೆ? ಅಷ್ಟು ದುರ್ಬಲ ಶಕ್ತಿಹೀನ ಸರ್ಕಾರನ ಇದು? ಅದೇನೂ ಇಲ್ಲ. ಸಿ.ಟಿ. ರವಿ ಅವರಿಗೆ ಅರೆಸ್ಟ್ಮೆಂಟ್ ಮಾಡ್ಬೇಕು, ಇನ್ನೊಮ್ಮೆ ನಮ್ಮ ವಿರುದ್ಧ ಮಾತಾಡಬಾರದು. ಪೂರ್ವಗ್ರಹ ಪೀಡಿತರಾಗಿ ಇವತ್ತು ಸಿ.ಟಿ. ರವಿಗೆ ಆ ಪರಿಸ್ಥಿತಿಯನ್ನ ತಂದ್ರು. ಮತ್ತು ಅದೇ ಪರಿಸ್ಥಿತಿ ಮುಂದುವರೆದು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಬಸವರಾಜ ಮತ್ತಿಮಠ ಅವರಿಗೆ ಆ ವ್ಯಕ್ತಿ ಶಕೀಲ್ ಅಂಗಡಿ ಅನ್ನುವಂತಹ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಇವರಿಗೆ ಬೆಲೆ ಕೊಡಂದ್ರೆ ಬೆಲೆ ಎಲ್ಲಿ ಕೊಡ್ತಾರೆ ಹೇಳಿ ಸ್ವಾಮಿ? ನೀವು ಹಾಗಿದ್ರೆ ಅಧಿವೇಶನದಲ್ಲಿ ಸಿ.ಟಿ. ರವಿ ಅವರು ಮಾತನಾಡಿರ್ತಕ್ಕಂಥದ್ದು ಸಮರ್ಥನೆ ಮಾಡ್ಕೊಂತೀರಾ? ನೋಡಿ, ಅವರೇ ಹೇಳಿದ್ದಾರೆ, ನಾನು ಆ ಶಬ್ದ ಬಳಸಿಲ್ಲ. ಅದಕ್ಕಿಂತಲೂ ಮೇಲೆ ಹೋಗ್ಬೇಕಾದ್ರೆ ಹೊರಟ್ಟಿ ಸಭಾಪತಿ ಅವರು ಹೇಳಿದ್ದಾರೆ, ಅಂತದ್ ಯಾವುದೋ ಆಡಿಯೋ ವಿಡಿಯೋ ನನ್ನ ಕಡೆ ಇಲ್ಲ. ಮತ್ತು ಇವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನಾನು ಆ ಶಬ್ದ ಬಳಸಿಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ಇದನ್ನ ಇಷ್ಟೊಂದು ದೊಡ್ಡದಾಗಿ ಮಾಡುವಂತ ಅವಶ್ಯಕತೆ ಇತ್ತ? ಹೇಳಿ ನೋಡೋಣ. ಇದೇ ಶಬ್ದ JDS ನ ಒಬ್ಬ ಲೀಡರು ಹಲವಾರು ವರ್ಷಗಳ ಹಿಂದೆ ಇಂದಿರಾ ಗಾಂಧಿ ಅವರಿಗೆ ಏನಂತ ಬಳಸಿದ್ರು? ಇದೇ ಶಬ್ದ ಬಳಸಿದ್ರಲ್ಲ. ಆ ವ್ಯಕ್ತಿಯನ್ನು ತಂದು ನೀವು ನಿಮ್ಮ ಪಕ್ಷದಲ್ಲಿ ಸೇರ್ಸ್ಕೊಂಡ್ರಲ್ಲ, ಅವಾಗ ಅಭಿಮಾನ ಇರ್ಲಿಲ್ವಾ ನಿಮಗೆ? ಅವಾಗ ಮಹಿಳೆ ಇರ್ಲಿಲ್ವಾ ಇಂದಿರಾ ಗಾಂಧಿ ಅವರು? ಇವ್ರದ್ದು ಏನು ಅಂತ ಕೇಳಿದ್ರೆ ಟಾರ್ಗೆಟ್. ಸಿ.ಟಿ. ರವಿ ಬಹಳ ಮಾತಾಡ್ತಾ ಇದ್ದಾರೆ, ಆಂದೋಲನ ಸ್ವಾಮೀಜಿ ಬಹಳ ಮಾತಾಡ್ತಾರೆ, ಇವ್ರು ಮುಗಿಸ್ಬೇಕು ಅನ್ನುವ ಕಾರಣಕ್ಕಾಗಿ, ಭಯ ಹುಟ್ಟಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಅಸಂವಿಧಾನಿಕ ಕೃತ್ಯಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಈಗ ಸಿದ್ಧಲಿಂಗ ಸ್ವಾಮೀಜಿಗಳು ಇದಕ್ಕೂ ಮುಂಚೆ ಬಿಜೆಪಿಯ ಇದರ ಅವಧಿಯಲ್ಲಿ ಕೂಡ ಕೆಲವು ಬಾರಿ ಹೋರಾಟಗಳನ್ನ ಮಾಡಿರ್ತಕ್ಕಂಥದ್ದು ಉಂಟು. ಆದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಬಿಜೆಪಿ ಸಪೋರ್ಟ್ ನೀಡ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿಮ್ಗೆ ಭಯ ಶುರು ಆಗಿದೆ. ಹಾಗಾಗಿ ನಿಮ್ಮನ್ನ ನೀವು ಉಳಿಸೋ ಕಾರಣಕ್ಕಾಗಿ ಹೀಗೆ ಜನರಲ್ಲಿ ಈ ರೀತಿ ಬಿತ್ತಾ ಇದೀರಿ ಅಂತ ಕೆಲವರು ಆರೋಪ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರ ಇದೇ ಫಸ್ಟ್ ಬಂದಿದ್ದ? ನಾವು ಸಂಘಟನೆ ಸೇರಿದ್ದು 2004. 2004ರಲ್ಲಿ ಇದ್ದದ್ದು ಯಾವುದು? ಕಾಂಗ್ರೆಸ್ ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರ 2008ರಿಂದ ಮತ್ತೆ 13ವರೆಗೂ ಬಿಜೆಪಿ ಇತ್ತು. ಆಮೇಲೆ 13ರಿಂದ ಇಲ್ಲಿವರೆಗೆ ಇದ್ದದಂತದ್ದು ಯಾವ ಸರ್ಕಾರ? ಇದೇ ಸರ್ಕಾರ ಏನಲ್ಲ. ಕಾಂಗ್ರೆಸ್ಗೆ ಯಾಕ್ರಿ ಅಂಜಬೇಕು ನಾವು?
ಕಾಂಗ್ರೆಸ್ಗೆ ಅಂಜುವಂತ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ರಾಜಕಾರಣಿಗಳಿಗೆ ಅಂಜುವಂತ ಅವಶ್ಯಕತೆ ಇಲ್ಲ, ಮಂತ್ರಿಗಳಿಗೆ ಅಂಜುವಂತ ಅವಶ್ಯಕತೆ ಇಲ್ಲ. ನೀವು ಹೇಳಿದಾಗೆ ಅಂಜೋದಾದ್ರೆ, ಭಯ ಇದ್ದಿದ್ರೆ ನಮ್ಗೆ ಈ ಹಾದಿ ಬೇಕಾಗಿರ್ಲಿಲ್ಲ, ಸಾಕಷ್ಟು ಹಾದಿ ನಾವು ನೋಡ್ಕೊಂಡು ಹೋಗ್ತಿದ್ವಿ. ಯಾಕೆ ಭಯ? ಸತ್ಯ ಹೇಳೋದಕ್ಕೆ ಯಾರಿಗೂ ಕೂಡ ಭಯ ಇಲ್ಲ. ಈ ದೇಶದಲ್ಲಿ ಸತ್ಯಮೇವ ಜಯತೆ. ಈಗ ಮಂತ್ರಿ ವಿಚಾರ ನೀವು ಪ್ರಸ್ತಾಪ ಮಾಡಿದ್ರೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಮತ್ತು ನಿಮ್ಮ ನಡುವೆ ಆಗಾಗ ಘರ್ಷಣೆಗೆ ನಡೀತಾ ಇರ್ತದೆ. ಅವರೊಂದು ಹೇಳ್ತಾರೆ, ನೀವು ಅಂತ ಹೇಳ್ತೀರಿ. ಅವ್ರು ಏಕವಚನದಲ್ಲಿ ಮಾತಾಡ್ತಾರೆ, ನೀವು ಕೆಲವು ಬಾರಿ ಏಕವಚನದಲ್ಲಿ ಮಾತಾಡ್ತೀರಿ. ಯಾಕೆ ಇಂಥ ಘರ್ಷಣೆಗಳು ಯಾಕೆ? ನೋಡಿ, ಏಕವಚನದಲ್ಲಿ ಮಾತಾಡುವಂತಹ ಸಂಪ್ರದಾಯ ನಮ್ಮಲ್ಲಿಲ್ಲ. ಆ ವ್ಯಕ್ತಿನೇ ಏಕವಚನದಲ್ಲಿ ಮಾತಾಡಿರುವಂಥದ್ದು ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ನಾನು ಹೇಳ್ತೀನಿ, ಬುದ್ಧನ ತತ್ವ ಸಾರಬೇಕು ಅಂತ ಹೇಳ್ತಾರೆ, ಬಸವಣ್ಣನ ತತ್ವ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ, ಸಂವಿಧಾನ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಆ ಮೂರೂ ತತ್ವಗಳನ್ನ ಅರಿತು ಕುಡಿದಿರುವಂತಹ ವ್ಯಕ್ತಿ KDP ಸಭೆಯಲ್ಲಿ ಮಾತಾಡುವಂತಹದ್ದು ನೀವು ಕೇಳಿದಿರ? ಒದಿರಿ, ಒಳಗ್ ಹಾಕ್ರಿ, ಹಲ್ಲು ಮುರಿತೀನಿ ಅಧಿಕಾರಿಗಳಿಗೆ. ಇದು ಯಾವ ತತ್ವ ರೀ? ಇದು ಬುದ್ಧ ತತ್ವನಾ? ಬುದ್ಧ ತತ್ವ ಹೀಗೆ ಹೇಳಿದೆಯಾ? ಅಂಬೇಡ್ಕರ್ ಸಿದ್ಧಾಂತ ಹೇಳಿದೆಯಾ? ಅಥವಾ ಬಸವಣ್ಣ ತತ್ವ ಹೇಳಿದೆಯಾ? ಯಾವುದೂ ಇಲ್ಲ. ಹೇಳ್ತಾರೆ, ಅದರ ವ್ಯತಿರಿಕ್ತವಾಗಿ ನಡೀತಾರೆ. ಯಾವತ್ತೂ ಕೂಡ ಆ ವ್ಯಕ್ತಿಯ ವಿರುದ್ಧ ನಾವು ಏಕವಚನದಲ್ಲಿ ನಾವು ಮಾತಾಡಿಲ್ಲ. ನಾಲಿಗೆ ಅನ್ನುವಂಥದ್ದು ಏನಿದೆಯಲ್ಲ, ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆನೆ ಆ ರೀತಿ ಮಾತಾಡುತ್ತೆ. ಹೀಗಾಗಿ ಅದನ್ನ ನಾವು ಏನು ಬಹಳ ಸಿಟ್ಟಿನಿಂದನೋ ಅಥವಾ ಆಕ್ರೋಶದಿಂದನೋ ದ್ವೇಷದಿಂದನೋ ತೋಳುವಂತ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿ ಯಾವ ರೀತಿ ಮಾತಾಡುತ್ತಾನೋ ಆ ವ್ಯಕ್ತಿಗೆ ನಾವು ಸಂವಿಧಾನ ಬದ್ಧವಾಗಿನೇ ಉತ್ತರ ಕೊಡ್ತಾ ಇದ್ದೀವಿ. ಈಗ ನೀವು ಮೊನ್ನೆ ಸುದ್ದಿಗೋಷ್ಠಿ ಮಾಡ್ತಾ ಏನಪ್ಪಾ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಬಟ್ಟೆ ಏನೋ ಕಳಿಸಿದ್ರಂತೆ. ಯಾಕೆ ಕಳ್ಸಕ್ ಅಂತ ಪರಿಸ್ಥಿತಿ ಯಾಕೆ ಬಂತು ಬಟ್ಟೆ ಕಳಿಸೋದು? ನೋಡಿ, ಅವರೇ ಹೇಳ್ಕೊಂಡಿದ್ರು. ಆಂದೋಲ ಸ್ವಾಮಿಗಳ ಮಠ ಕಲಬುರಗಿಯಲ್ಲಿ ನಡೀತಾ ಇದೆ, ಅದನ್ನ ಮೊದಲು ತೆರವುಗೊಳಿಸಕ್ ಹೇಳಿ ಹೈಕೋರ್ಟ್ ಆದೇಶ ಆಗಿದೆ. ತೆರವುಗೊಳಿಸದೆ ಹೋದ್ರೆ ನಾನು ಬುಲ್ಡೋಜರ್ ಬಾಬಾ ಆಗ್ಬೇಕಾಗತ್ತೆ. ವ್ಯಂಗ್ಯ, ಬುಲ್ಡೋಜರ್ ಬಾಬಾ ಆಗ್ಬೇಕಾಗತ್ತೆ. ಆವಾಗ ನೀವು ಕೇಳ್ತೀರಿ, ಬುಲ್ಡೋಜರ್ ಬಾಬಾ ಆದ್ರೆ ನೀವು ಕಾವಿ ಹಾಕೊಳ್ತೀರಾ ಹಾಗೆ ಈಗ ಅಂತ ಕೇಳ್ತೀರಿ. ಅದೆಲ್ಲ ಬೇಡ ಅಂತ ಒಂದು ಮಾತನ್ನ ಹೇಳಿದ್ರು, ನಾನು ಬುಲ್ಡೋಜರ್ ಬಾಬಾ ಆಗ್ತೀನಿ ಅಂತ. ಇವತ್ತು ನೋಡಿ, ಒಂದು ಬೆರಳು ಎದುರುಗಡೆ ಇದ್ದವನ್ ಕಡೆ ಮಾಡಿದರೆ 3 ಬೆರಳು ಅವ್ರ ಕಡೆ ಮಾಡ್ತವೆ. ನಮ್ಮದೊಂದು ಸಣ್ಣ 30-40 ಸೈಡ್ ನಲ್ಲಿ ಒಂದು ಆಶ್ರಮ ಮಠ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರ ಮೇಲೆ ಇವರು ವಕ್ರ ದೃಷ್ಟಿ ಬಿತ್ತು. ಅವರ ಹಿಂಬಾಲಕರಿಂದ ಕಂಪ್ಲೇಂಟ್ ಅನ್ನ ಕೊಟ್ಟರು. ಅಂತಹ ಸಾವಿರ ಕಟ್ಟಡ ನಮ್ಮ ಕಲಬುರಗಿಯಲ್ಲಿದ್ದಾವೆ. ಯಾವುದಕ್ಕೂ ಕೂಡ ಆಕ್ಷನ್ ಇಲ್ಲ. ಕೇವಲ ನಮಗೆ ಕೊಟ್ಟಂತಹ ಪರ್ಮಿಷನ್ ಅನ್ನ ರದ್ದು ಮಾಡಿ ನಿಮ್ಮ ಕಟ್ಟಡವನ್ನ ಯಾಕೆ ಡೆಮೊಲಿಷ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿಗೆ ಬಂದ್ಬಿಟ್ಟು ಇವರು ದರ್ಪ ಮೆರಿತಾರಂದ್ರೆ ನಾವು ಸುಮ್ಮನೆ ಬಿಡಕ್ಕಾಗತ್ತಾ? ನಾವು ಅವರ ಆಸ್ತಿಗಳು ಕೂಡ ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದಂತಹ 5 ಬಿಲ್ಡಿಂಗ್ಗಳಿದಾವೆ. ಬಂದೇ ನವಾಜ್ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ, ಹತ್ರ 100 ಕೋಟಿ ಬಿಲ್ಡಿಂಗ್. ಅದು ಒಂದೇ ಒಂದು ಪರ್ಮಿಷನ್ ಆ ಮಹಾನಗರ ಪಾಲಿಕೆ ಇಂದ ತಗೊಂಡಿಲ್ಲ. 13 ಕೋಟಿ ರೂಪಾಯಿ ತೆರಿಗೆ ಬಾಕಿ ಇದೆ. ಅಲ್ಲಿ ಪೌರ ಕಾರ್ಮಿಕರು ನಮಗೆ ಸಂಬಳ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರೆ. ಇಲ್ಲಿ 13 ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ವಸೂಲಿ ಮಾಡಿ ಅವ್ರಿಗೆ ಕೊಡ್ಬೇಕನ್ನುವಂತ ಚಿಂತನೆ ಇವರಲ್ಲಿ ಬೇಕೋ ಬೇಡವೋ? ಹೀಗಾಗಿ ಆ 5 ಕಟ್ಟಡ ಇಲ್ಲಿ ಪತ್ರಕರ್ತರು ಕೇಳ್ತಾರೆ, ಕಲಬುರಗಿಯಲ್ಲಿ ಅವ್ರದ್ದು ಒಂದೇ ಕಟ್ಟಡ ಇದೆ ಅಂತ 100 ಇದೆ ಅಲ್ಲ ಅಂತ. ನನ್ ಗಮನಕ್ಕೆ ಬಂದಿದ್ದು ಒಂದೇ, ಇನ್ನೂ 99 ಇದ್ರೆ ತಂದ್ಕೊಡಿ ನೋಡೋಣ ಅಂತ. ಅಂದ್ರೆ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಅರ್ಥ. ನಿಮ್ಮ 100ಕ್ಕೆ 100 ಟಾರ್ಗೆಟ್ ಮಾಡಿದ್ದಾರೆ. ಆ 99 ಕಟ್ಟಡ ಪೈಕಿ ಇವರಿಗೆ ನಾನು 11 ಕಟ್ಟಡಗಳ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿವಿ. ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಇದ್ದದ್ದು ಯಾವುದು ಕೂಡ ಕ್ರಮ ತೆಗೆದುಕೊಳ್ಳಿಲ್ಲ. ಹೈಕೋರ್ಟ್ಗೆ ಹೋದ್ವಿ, ಹೈಕೋರ್ಟ್ ಆರ್ಡರ್ ಮಾಡಿದೆ. ಅಂಥದ್ದು ಯಾವುದೇ ಇದ್ರೂ ಆಕ್ಷನ್ ತಗೊಂಡು 60 ದಿನದಲ್ಲಿ ನನಗೆ ವರದಿ ಕೊಡಿ ಅಂತ ಹೈಕೋರ್ಟ್ ಹೇಳಿದೆ. ಹೀಗಾಗಿ ನೀವು ಬುಲ್ಡೋಜರ್ ಬಾಬಾ ಆಗ್ತೀನಿ ಅಂತ ಹೇಳಿದ್ರಲ್ಲ, ಬುಲ್ಡೋಜರ್ ಬಾಬಾ ಆಗೋದಾದ್ರೆ ಕಾವಿ ವಸ್ತ್ರವನ್ನು ಧರಿಸಿ ನೀವು ಬುಲ್ಡೋಜರ್ ಬಾಬಾ ನಿಮ್ಮ ಕಟ್ಟಡಗಳಿಂದಲೇ ಪ್ರಾರಂಭ ಮಾಡಿ, ಅಲ್ಲಿಂದಲೇ ನೀವು ಬುಲ್ಡೋಜರ್ ಬಾಬಾ ಆಗಿ ಅಂತ ಹೇಳಿ ಕೇಸರಿ ವಸ್ತ್ರಗಳನ್ನ ನಾವು ಕಳಿಸಿದ್ವಿ. ಯಾಕಂದ್ರೆ ಕೇಸರಿ ಅಂದ್ರೆ ಅವ್ರಿಗೆ ಬಹಳ ದ್ವೇಷ ಇದೆ. ಅದೇ ಕೇಸರಿ ಬಟ್ಟೆ ಹಾಕೊಂಡಂತಹ ಬುಲ್ಡೋಜರ್ ಬಾಬಾನ್ನ ಅನುಕರಣೆ ಮಾಡ್ತಾರೆ. ಹೀಗಾಗಿ ನೀವು ಕೇಸರಿ ಬಟ್ಟೆ ಹಾಕೊಂಡು ನೋಡಿ ಅದ್ರ ಪವರ್ ಹೇಗಿರುತ್ತೆ, ಅದ್ರ ತಾಕತ್ತೆ ಹೇಗಿರುತ್ತೆ ಅಂತ ಹೇಳಿ ಕಳಿಸಿದ್ದು. ಈಗ ನೋಡೋಣ ಮಾಡ್ತಾರೋ ಇಲ್ಲೋ ಗೊತ್ತಾಗುತ್ತೆ. ಏನಾದ್ರು ಸ್ವೀಕಾರ ಮಾಡ್ಕೊಂಡಿದಾರ ಅಂತ ವಿಚಾರ ನಿಮ್ ಗಮನಕ್ಕೆ? ಇಲ್ಲ, ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಬಂದಿಲ್ಲ. ಆ ರಿಸೀವ್ಡ್ ಕಾಪಿನೂ ಕೂಡ ನನ್ಗೆ ಬಂದಿಲ್ಲ. ನೋಡ್ಬೇಕು, ಇನ್ನೊಂದ್ 4-5 ದಿನ ಬಿಟ್ಟು ಏನಿದೆ ಅಂತ ನೋಡ್ಕೊಂಡು ಮುಂದುವರಿಬೇಕು. ಈಗ ಸಚಿನ್ ಪಾಂಚಾಳ್ ಬರೆದಿರ್ತಕ್ಕಂಥ ಆತ್ಮಹತ್ಯೆ ಪತ್ರದಲ್ಲಿ ವಿಚಾರವನ್ನ ನೋಡೋದಾದ್ರೆ, ಅಂತ ಘಟನೆಗಳು ಯಾವತ್ತಾದ್ರೂ ನಿಮ್ಗೆ ಅನುಭವಕ್ಕೆ ಬಂದಿದೆನಾ?
ಅನ್ಸೇಫ್ ಯಾವತ್ತಾದ್ರೂ ಅನ್ಸಿದೇನಾ? ಯಾವ್ದಾದ್ರು ಬೆದರಿಕೆ ಕರೆಗಳು ಬಂದಿದೇನಾ ನಿಮ್ಗೆ? ಸಾಕಷ್ಟು ಒಂದ್ 3-4 ಸಲ ನಮಗೆ ಪತ್ರಗಳೆಲ್ಲ ಹಾಕಿದ್ದಾರೆ. ಆದ್ರೆ ಯಾವುದಕ್ಕೂ ಹೆದರುವಂತಹದ್ದಿಲ್ಲ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ರಾಮನ ಆದರ್ಶ, ಬಸವಣ್ಣನವರ ಸಮಾನತೆ, ಶಿವಾಜಿ ಮಹಾರಾಜರ ಧೈರ್ಯ ಇರೋದ್ರಿಂದ, ನಾವೆಲ್ಲ ಭಗತ್ ಸಿಂಗು, ಸಾವರ್ಕರ್ ಅವರ ಚರಿತ್ರೆ ಓದೋದ್ರಿಂದ ಆ ರೀತಿಯಾದಂತಹ ಯಾವುದೇ ನಮಗೆ ಭಯ ಅನ್ನೋದು ಹತ್ರನೇ ನಮಗೆ ಸುಳಿದಿಲ್ಲ. ಈಗ ಅಂತ ನಾಯಕರ ವಿಚಾರಗಳನ್ನ ನಿಮ್ ತಲೆಯಲ್ಲಿ ಇಟ್ಕೊಂಡು ಏನೋ ಹೊಂಟಿದೀರಿ, ಆದ್ರೆ ಕಾನೂನಿದೆ. ನೀವು ಕಾನೂನಿನ ದೃಷ್ಟಿಯಲ್ಲಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಿತ್ತು. ಮತ್ತೆ ಆ ಒಂದು ದಾರಿಯಲ್ಲಿ ಯಾಕೆ ನೀವು ವಿಚಾರ ಮಾಡ್ತಿಲ್ಲ ಅಂತ? ನಾವೇನಾದ್ರೂ ಕಲ್ಲು ಹೊಡೆದಿದೀವ ಯಾರಿಗಾದ್ರೂ? ಎಲ್ಲಿಯೂ ಕಲ್ಲು ಹೊಡೆದಿಲ್ಲಲ್ಲ. ಎಲ್ಲಿಯೂ ಯಾರಿಗಾದ್ರೂ ಅವಶ್ಯ ಶಬ್ದದಿಂದ ನಿಂದಿಸಿದ್ವ? ಎಲ್ಲಿಯೂ ಇಲ್ಲ. ಕಾನೂನು ಅವ್ರು ಹೇಗೆ ಕಾನೂನಿನ ಕುಣಿಕೆಯಿಂದ ನಮ್ಮನ್ನ ಬಂಧಿಸಲ್ಪಡಬೇಕು ಅಂತ ಹೊರಟಿದಾರೋ, ಅದೇ ಕಾನೂನಿನ ಕುಣಿಕೆಯಿಂದ ನಾವು ಅವರಿಗೆ ಬಿಗಿ ಮಾಡ್ತಾ ಹೋಗ್ತಾ ಇದ್ದೀವಿ. ಕ್ರಮ ಆಗ್ಬೇಕಲ್ಲ. ಇವತ್ತು ಅವರು ಶಾಸಕಾಂಗದಲ್ಲಿದ್ದಾರೆ, ಕಾರ್ಯಾಂಗಕ್ಕೆ ಸೂಚನೆ ಕೊಟ್ಟು ಆಕ್ಷನ್ ಆಗ್ಬೇಕು. ಅದು ನನ್ನ ಬಿಲ್ಡಿಂಗ್ ಇರ್ಲಿ, ಆ ಸ್ವಾಮಿಗಳ ಬಿಲ್ಡಿಂಗ್ ಇರ್ಲಿ, ಎಲ್ಲವೂ ಡೆಮಾಲಿಷ್ ಮಾಡಿ ಅಂತ ಸೂಚನೆ ಕೊಡ್ಬೇಕು. ತೆರೆ ಮರೆ ಯಾಕೆ ಸರಿತಾರೆ ಇವರು? ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡೋದಿಲ್ಲ? ನಾನು ಹೇಳಿದ್ದೀನಿ, ಸುಮಾರು ಬಿಲ್ಡಿಂಗ್ಗಳು ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಖರ್ಗೆ ಒಡೆತನದಲ್ಲಿರುವಂತಹದ್ದೇ ಅಂತ ಹೇಳಿದ್ರು ಕೂಡ ಅದು ಅವ್ರ ಗಮನಕ್ಕೆ ಬರ್ಲಿಲ್ವಾ? ಬಂದಾಗ ಹೇಳ್ಬೇಕಾಗಿತ್ತಲ್ಲ, ನೋಡಿ ನಮ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ಬೇಕು. ಅದು ಪ್ರಾಮಾಣಿಕತೆ, ಅದು ಬಸವ ತತ್ವ, ಅದು ಬುದ್ಧ ತತ್ವ, ಅದು ಅಂಬೇಡ್ಕರ್ ಸಿದ್ಧಾಂತ ರೀ. ಹೇಳೋದೊಂದು, ಮಾಡೋದು ಇನ್ನೊಂದು. ಮೊನ್ನೆ ಹೇಳಿದ್ರು ಸಣ್ಣ ವಿಷಯಕ್ಕೆಲ್ಲ ಕೈ ಹಾಕ್ತಾರೆ ಅವರು. ಬರ್ತ್ಡೇ ದಿನ ತೇಲ್ಕೂರ್ ಅವರ ಸಹೋದರ ಒಂದು ಖಡ್ಗ ಹಿಡಿದ್ರು ಅನ್ನೋದು ರಿಪಬ್ಲಿಕ್ ಆಫ್ ಕಲಬುರ್ಗಿ ನಾವು ಮಾಡ್ತಾ ಇದೀವ, ಬಿಜೆಪಿ ಮಾಡ್ತಾ ಇದೆ ಅಂತ ಟ್ವಿಟ್ಟರ್ ಮಾಡ್ತಾರೆ. ನಾವು ಇತಿಹಾಸದ ಪುಟಗಳನ್ನ ತೆಗೆದುಕೊಂಡು ಹೋದಾಗ ಇವರೇ ತಲ್ವಾರನ್ನ ಇಟ್ಕೊಂಡಿದ್ದಾರೆ. ಯಾರನ್ನ ಹೆದರ್ಸಕ್ಕೆ ಇಟ್ಕೊಂಡಿದ್ರು ತಲ್ವಾರ? ಈ ವಿಚಾರಗಳು ಇವ್ರಿಗೆ ಬೇಕಾ? ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ, ನೀಲಿ ಶಾಲೆ ಯಾಕೆ ಹಾಕೊಂಡ್ರಿ ನೀವು ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರೆ. ನೀಲಿ ಶಾಲ್ ಹಾಕೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಹೆದರ್ಸೋಕಾಗುತ್ತೆ ಅನ್ನುವಂತಹ ನಿಮ್ಮಲ್ಲಿ ಬಂತ ಇಚ್ಛೆ ಅಂತ ಕೇಳ್ತಾರೆ. ಇಂತಹ ಸಣ್ಣ ವಿಷಯಗಳು ನೀವ್ಯಾಕೆ ಹಾಕೊಂಡ್ರಿ ರಾಮನವಮಿ ದಿನ ಕೇಸರಿ ಶಾಲು? ಕೇಸರಿ ಶಾಲ್ ಹಾಕೊಂಡು ಡ್ರಾಮಾ ಮಾಡಿದ್ರೆ ಹಿಂದೂಗಳ ಓಟ್ ಸೆಳೀತಾವೆ ಬರ್ತಾವೆ ಅನ್ನುವಂತಹ ಇಚ್ಛೆಯಿಂದ ಹಾಕೊಂಡಿದ್ರಿ ತಾನೆ. ಅವ್ರು ಹೇಳ್ತಾರೆ ನಾವು ಜಾತ್ಯತೀತ ತತ್ವದವರು, ನಾವು ಬಿಜೆಪಿ ತರ ಕೋಮುವಾದಿ ತತ್ವದವರಲ್ಲ. ಹಾಗಾಗಿ ನಾವು ಕೇಸರಿನೂ ಹಾಕೋತೀವಿ, ನೀಲಿನೂ ಹಾಕೋತೀವಿ, ಹಸಿರು ಕೂಡ ಹಾಕೋತೀವಿ. ನೋಡಿ, ಹಾಗ ಅಂದೋರು ಆಳಂದ್ ತಾಲೂಕಿನ ಒಂದು ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಇತ್ತು. ಅವಾಗ ಭಾಷಣ ಮಾಡ್ತಾ ಹೇಳ್ತಾರೆ, ನೀವು ಜಾತ್ಯತೀತ ಅಂತ ಹೇಳ್ತಿರಲ್ಲ, ಎಲ್ಲ ಶಾಲೆಗಳು ಸಮಾನವಾಗಿ ಕಾಣ್ಬೇಕು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಈ ನೀಲಿ ಶಾಲ್ ನೀವು ಹಳೆ ವಿಡಿಯೋಗಳು ನೋಡಿ, ಸೂರತ್ಕಲ್ ಅಂತ ಬರುತ್ತೆ ಮಂಗಳೂರು ಜಿಲ್ಲೆ ಹತ್ರ, ಆ ಸೂರತ್ಕಲ್ ಹತ್ರನೂ ಭಾಷಣ ಮಾಡಿದ್ದಾರೆ. ಈ ನೀಲಿ ಶಾಲ್ ನಲ್ಲಿ ತ್ಯಾಗ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲರನ್ನ ಅಪ್ಪಿಕೊಳ್ಳುತ್ತೆ. ಆ ಶಾಲ್ ಇದೆ ಅಲ್ಲ, ಆ ಶಾಲು ದ್ವೇಷ ಮಾಡುವಂತಹ ಶಾಲು, ಬೆಂಕಿ ಹಚ್ಚುವಂತ ಶಾಲು ಅಂತ ಹೇಳಿ ಭಾಷಣ ಮಾಡಿದ್ರೆ ಇದು ಜಾತ್ಯತೀತನ? ಹೇಳಿ ನೋಡೋಣ. ಇದು ಎಲ್ಲಿದೆ ರೀ? ಎಲ್ಲಿದೆ ಜಾತ್ಯತೀತ ತತ್ವ ಹೇಳಿ? ಎಲ್ಲಿದೆ? ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಡ್ತಾರೆ, ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಅಂತ ಮಾಡ್ತಾರೆ. ಇದು ಜಾತ್ಯತೀತನ? ಎಲ್ಲಿತ್ತು ನಮ್ಮ ಸಂವಿಧಾನದಲ್ಲಿ ಜಾತ್ಯತೀತ ಅನ್ನುವಂತ ಶಬ್ದನೇ ಇರಲಿಲ್ಲ. ಇವರೆಲ್ಲ ಬಂದು ಸಂವಿಧಾನವನ್ನ ತಿದ್ದುಪಡಿ ಮಾಡಿ 130 ಬಾರಿ ಏನೋ ಸಂವಿಧಾನ ತಿದ್ದುಪಡಿ ಆಗಿದೆ. ಅತಿ ಹೆಚ್ಚು ತಿದ್ದಿದವರು ಇದೇ ಪುಣ್ಯಾತ್ಮರು. ಹೀಗಾಗಿ ಇವ್ರ ಹತ್ರ ಜಾತ್ಯತೀತ ಅನ್ನುವಂಥದ್ದು ಇಲ್ವೇ ಇಲ್ಲ. ದೇಶಭಕ್ತಿ ಅನ್ನುವಂತಹದ್ದು ಬೂಟಾಟಿಕೆ ಅವ್ರದ್ದು. ಹಾಗೆ ಬಿಜೆಪಿ ಅವ್ರದ್ದು ಕೂಡ ಬೂಟಾಟಿಕೆ. ಚುನಾವಣೆ ಮುಂಚೆನೂ ಕೂಡ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ಭಾರತ ಮಾತಾ ಕಿ ಜೈ, ರಾಷ್ಟ್ರ ಮೊದಲು ಅನ್ನೋ ವಿಚಾರವನ್ನ ಸಾರ್ವಜನಿಕರಲ್ಲಿ ಬಿತ್ತಿ, ಯಾವಾಗ ಮತವನ್ನ ಪಡೆದಾದ ನಂತರ ಏನಪ್ಪಾ ಅಂತ ಕೇಳಿದ್ರೆ ನನ್ಗೆ ಏನು ಏನು ಗೊತ್ತಿಲ್ಲ ಅಲ್ಲ. ಓಟ್ ತಗೋಬೇಕಾದ್ರೆ ಬಿಜೆಪಿ ಅವ್ರು ಭಾರತ್ ಮಾತಾ ಕಿ ಜೈ ಅಂತಾರೆ, ಗೆದ್ದಾದ್ಮೇಲೆ ಪಾಕಿಸ್ತಾನ್ ಜೈ ಅಂತಂದು ಎಲ್ಲಿ ಕೇಳಿಲ್ಲ. ಕೇಳಿದಾರ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದದ್ದು ಕೇಳಿದಿರಾ ನೀವು? ಎಲ್ಲವೂ ಕೂಡ ಪಾಕಿಸ್ತಾನಕ್ಕೆ ತಲೆ ಮೇಲೆ ಹೊತ್ತು ಕೂತ್ಕೊಂಡವ್ರೆ ಇದೇ ಕಾಂಗ್ರೆಸ್ನವರು. ವಿಧಾನಸಭೆಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ರು. ಇಲ್ಲಿ ಉಸ್ತುವಾರಿ ಸಚಿವರು ಹೇಳ್ತಾರೆ ಅದು ಹಾಗೇನಿಲ್ಲ, ಅದು ನಾಸಿರ್ ಸರ್ ಜಿಂದಾಬಾದ್ ಅಂತ ಹೇಳಿದೀವಿ ಸರ್. ಅಯ್ಯೋ, ಅಲ್ಲಿ FSL ರಿಪೋರ್ಟ್ ಬಂದಿದೆ, ಅದು ಪಾಕಿಸ್ತಾನ ಜಿಂದಾಬಾದ್ ಅಲ್ಲ ಸ್ವಾಮಿ. ಅವರಿಗೆ ಮುಸಲ್ಮಾನರ ಓಲೈಕೆಗಾಗಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತಾರೆ, ಲಾಡೆನ್ ಜಿಂದಾಬಾದ್ ಅಂತಾರೆ. ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಲಾಡೆನ್ ಜಿಂದಾಬಾದ್ ಅಂದಂಗೆನೆ. ಇವ ದಿಗ್ವಿಜಯ್ ಸಿಂಗ್ ಇದಾರಲ್ಲ ಮಾಜಿ ಮಂತ್ರಿ, ಲಾಡೆನ್ ಜಿ ಅಂತ ಹೇಳಿ ಇವರು ಸಂಬೋಧನೆ ಮಾಡ್ತಾರೆ. FSL ರಿಪೋರ್ಟ್ ಏನ್ ಬಂತು? RSS ನ ವಿಡಿಯೋ ಇದು ಅಂತ ಹೇಳ್ತಾರೆ.
RSS ಹೋಗಿದೆ ತಿರುಚುತ್ತಾ ಅಲ್ಲಿ? ಇಂಥ ದೇಶದ್ರೋಹಿಗಳನ್ನ ಪಕ್ಕಕ್ಕಿಟ್ಕೊಂಡು ಸುಫಾರಿ ಮಾಡುವಂತವ್ರನ್ನ ಪಕ್ಕಕ್ಕಿಟ್ಕೊಂಡು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ರಿ, ನಾಚಿಕೆ ಆಗ್ಬೇಕು ಇವರಿಗೆ. ಎಲ್ಲಿದೆ ಜಾತ್ಯತೀತ ತತ್ವ? ಓಟಿಗಾಗಿ ವೇಷ ಬದಲಿಸುವಂತಹ ನಾಯಕರು ನೀಲಿ ಶಾಲ್ ಹಾಕೊಳ್ತಾರೆ, ಕೇಸರಿ ಶಾಲ್ ಹಾಕೊಂಡು ಬಿಜೆಪಿ ಅವ್ರ ಮಕ್ಕಳು ಹೊರಗಡೆ ಬಂದಿದಾರಾ ಅಂತ ಕೇಳ್ತಾರೆ. ಯಾರಾದ್ರೂ ಶ್ರೀಮಂತರ ಮಕ್ಕಳು ಕೇಸರಿ ಶಾಲ್ ಹಾಕೊಂಡು ಬೀದಿಗೆ ಇಳಿದಿದಾರ ಅಂತ ಕೇಳ್ತಾರೆ. ನಾನು ಮೊನ್ನೆ ಕೇಳಿದ್ದೀನಿ, ನೀಲಿ ಶಾಲ್ ಹಾಕೊಂಡು ನಿಮ್ಮ ಮಕ್ಕಳಿಗೆ ಬೀದಿಗೆ ಇಳಿಸಿದಾರ? ಜೈ ಭೀಮ್ ಜೈ ಮೀಮ್ ಅನಿಸಿದಾರ? ನೀವು ಎಲ್ಲ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಸ್ಕೂಲ್ನಲ್ಲಿ ಓದಿಸ್ತೀರಿ, ಬಡ ದಲಿತ ಮಕ್ಕಳಿಗೆ ನೀಲಿ ಶಾಲ್ ಹಾಕಿ ಘೋಷಣೆ ಹಾಕ್ಲಕ್ ಕಳಿಸ್ತೀರಿ. ಇದು ಯಾವ ತತ್ವ? ಇದು ಯಾವ ಸಿದ್ಧಾಂತ? ಹೇಳೋದು ಮತ್ತೊಬ್ಬರಿಗೆ ಬುದ್ಧಿವಾದ, ತಾವಿದ್ರು ಸೇಫ್ ಆಗಿ ತಮ್ಮ ಮಕ್ಕಳು ತಾವು ಆರಾಮಾಗಿ ಮನೇಲಿ ಇರ್ತಾರೆ. ಯಾವುದೇ ಇವ್ರದ್ದು ತತ್ವ ಸಿದ್ಧಾಂತ ಇಲ್ವೇ ಇಲ್ಲ. ಇವ್ರದ್ದು ನಮ್ಮ ಪ್ರಭುತ್ವ ಬೆಳಿಬೇಕು, ನಾನು ಹೇಳಿದಂಗೆ ಇಲ್ಲಿ ಜಿಲ್ಲೆ ಕೇಳಬೇಕು, ನಾನು ಹೇಳಿದಂಗೆ ರಾಜ್ಯ ಕೇಳಬೇಕು ಅನ್ನುವಂತಹ ಒಂದು ಏನು ದ್ವೇಷದ ಬುದ್ಧಿ ಇದೆಯಲ್ಲ, ಇದರಿಂದ ಈ ಕಲಬುರಗಿ ಜಿಲ್ಲೆಯಲ್ಲಿ ವಿಷಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಏನಪ್ಪಾ ಅಂತ ಕೇಳಿದ್ರೆ ಬಕ್ರೀದ್ ಆಗುತ್ತೆ. ಇದು ಪ್ರಶ್ನೆ ನಂಗೆ ಯಾರೋ ಕೇಳು ಅಂತ ಹೇಳಿದ್ರು. ಬಕ್ರೀದ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂದಾಜಿನ ಪ್ರಕಾರ ಸುಮಾರು 9,000 ಆಕಳುಗಳನ್ನ ಕಡಿಯಲಾಗುತ್ತೆ ಅನ್ನುವ ವರದಿ ಆಗುತ್ತೆ. ಹೌದು. ಆದ್ರೆ ಚುನಾವಣೆಗೂ ಮುಂಚೆ ಇರತಕ್ಕಂತ ಪ್ರೀತಿ ಬಿಜೆಪಿಯವರಿಗೆ ಚುನಾವಣೆ ನಂತರ ಒಬ್ಬನೇ ಒಬ್ಬ ಬಿಜೆಪಿ ನಾಯಕ ಅದರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಇದನ್ನ ನೀವು ಸಮರ್ಥಿಸ್ಕೊಳ್ತೀರಾ? ನೋಡಿ, ಬಿಜೆಪಿ ನಾಯಕರೇ ಧ್ವನಿ ಎತ್ತಬೇಕಂತ ಏನಿಲ್ಲ. ಗೋ ಮಾತೆಯ ಹಾಲು ಬರೀ ಬಿಜೆಪಿಯವರೇ ಕುಡಿಯೋದಿಲ್ಲ. ಅಥವಾ ಗೋ ಮಾತೆ ನಾನು ಬಿಜೆಪಿಯವರಿಗೆ ಮಾತ್ರ ಹಾಲು ಕೊಡ್ತೀನಿ, ಕಾಂಗ್ರೆಸ್ನವ್ರಿಗೆ ಹಾಲು ಕೊಡೋದಿಲ್ಲ ಅಂತ ಎಲ್ಲಿನೂ ಕೂಡ ಗೋ ಮಾತೆ ಹೇಳಿಲ್ಲ. ಹೀಗಾದ್ರೆ ಬಿಜೆಪಿಯವರೇ ಗೋವನ್ನ ಕಾಪಾಡಬೇಕು, ಹಿಂದೂ ಸಂಘಟನೆಗಳನ್ನ ಮಾತ್ರ ಗೋ ಕಾಪಾಡಬೇಕು ಅಂದ್ರೆ ಇವ್ರೇನ್ ಸಗಣಿ ತಿಂತಾರ, ಏನ್ ಹಾಲು ಕುಡಿತಾರ ಗೋ ಮಾತೆದು? ಇವ್ರಿಗೆ ಅಭಿಮಾನ ಇಲ್ವಾ? ಯಾಕೆ ನಿಮಗೆ ಹೆಚ್ಚಿಗಿದೆ? ಯಾಕಂದ್ರೆ ಚುನಾವಣೆಯಲ್ಲಿ ಹೇಳ್ತೀರಿ, ನೀವು ಬುದ್ಧಿ ಹೇಳ್ತಿರಲ್ಲ ನಮಗೆ. ನೀವು ಒಂದ್ ಆಕಳಿಡ್ರಿ, ನಾವು 10 ಹಿಡಿತೀವಲ್ಲ, ನೀವು ಒಂದ್ ಆಕಳಿಡ್ ತೋರ್ಸಿ. ತಾಯಿ ಹಾಲು ಉಣಿಸಿದ ಆದ ಮೇಲೆ ನೀವು ಆಕಳ ಹಾಲು ಕುಡ್ದಿದ್ರೋ ಇಲ್ವೋ? ನಿಮಗೆ ಅಭಿಮಾನ ಇಲ್ವಾ ಸ್ವಾಮಿ? ನಿಮಗೆ ಸ್ವಾಭಿಮಾನ ಇಲ್ವಾ? ನೀವು ಗೋ ಮಾತೆ ರಕ್ಷಣೆ ಮಾಡಿ. ಕಾನೂನುಬದ್ಧ ಸಂವಿಧಾನಬದ್ಧವಾಗಿ ಹೇಳಿದೆ 12 ವರ್ಷ ಮೇಲಾಗಿರಬೇಕು, ಹಸು ಗೊಡ್ಡಾಗಿರಬೇಕು. ನೀವು ಸಂವಿಧಾನ ಪಾಲಿಸೋರಲ್ಲ. ಇವತ್ತು ಸಣ್ಣ ಸಣ್ಣ ಹಸುಗಳೇ ಮುಸ್ಲಿಂ ಬಸದಿಯಲ್ಲಿ ಇವತ್ತು 100,000 ಕಟ್ಟಿರ್ತಾರೆ. ಕಣ್ಣಿಗೆ ಪಟ್ಟೆ ಕಟ್ಕೊಂಡು ಹೋಗ್ತಾರಲ್ರಿ ಇಲ್ಲಿ ಆಡಳಿತ. ಇಷ್ಟು ಸಾವಿರ ಹಸುಗಳನ್ನ ಕತ್ತರಿಸಿದಾರಂತ ಹೇಳಿ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆಗೆ ನಮ್ಮ ಹಿಂದೂ ಸಂಘಟನೆಯವರು DC ಆಫೀಸ್ ಎದುರುಗಡೆ ಭೇಟಿ ಆಗಕ್ ಹೋದಾಗ, ಅದು ಬಿಡಿ, ನೋಡಿ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೀವಿ, ಕಬ್ಬಿನ ಯಂತ್ರ ಕೊಡ್ತಾ ಇದೀವಿ, ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ತೇಪೆ ಹಚ್ಚಿ ನಮ್ಮವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ಬೇಕಲ್ಲ. ಯಾವ ಹಸು ಎಷ್ಟು ವರ್ಷದ್ದಿದೆ, ಉಪಯೋಗ ಇದೆಯೋ ನಿರುಪಯುಕ್ತ ಇದೆಯೋ ಅದನ್ನು ಮಾಡಿಸುವಂತ ಕೆಲಸ ಇವ್ರು ಮಾಡ್ಬೇಕಲ್ಲ, ಮಾಡೋದಿಲ್ಲ ಇವರು. ಈಗ ಸಂವಿಧಾನಬದ್ಧವಾಗಿ ನೋಡ್ಬೇಕಾದ್ರೆ ನೀವು ಹೇಳ್ತೀರಿ ಹಿಂದೂ ಧರ್ಮದಲ್ಲಿ ಆಕಳನ್ನ ದೇವರಂತ ಪೂಜೆ ಮಾಡ್ತೀವಿ, ನಮ್ಮ ಧರ್ಮದಲ್ಲಿ ಹಾಗಿಲ್ಲ, ಅದು ನಮ್ಮ ಆಹಾರ ಸ್ವಾಮಿ, ನೀವ್ ಯಾಕೆ ವಿರೋಧ ಮಾಡ್ತೀರಿ ಅಂತ ಕೇಳ್ತಾರ ಅವರು. ನೋಡಿ, ಆಹಾರ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಅವಶ್ಯಕತೆ ಇರುವಂತಹದ್ದಿದೆ. ಇವತ್ತು ಗೋಮಾತೆ ಅನ್ನುವಂತಹದ್ದು ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ಪೂಜಿಸುವಂತಹ ಒಂದು ಪಶು. ಅದನ್ನ ನಾವು ದೇವರ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಭಾವನೆಗೆ ಧಕ್ಕೆ ಆದರೆ, ನಾವು ಪೂಜೆ ಮಾಡುವಂತಹ ಹಸುವನ್ನ ಇವ್ರು ಕತ್ತರಿಸ್ತಾ ಇದ್ದಾರೆ, ಅದಕ್ಕೆ ಧಕ್ಕೆ ಆದರೆ ಅವ್ರು ಬಿಡ್ಬೇಕೋ ಬೇಡವೋ? ಅವ್ರ ಧರ್ಮದಲ್ಲಿ ಶಾಂತಿ ಪ್ರಿಯ ನಮ್ಮ ಧರ್ಮ, ಹಿಂಸೆಗೆ ಪ್ರಚೋದಿಸೋದಿಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ನಾವು ವಿರೋಧ ಮಾಡ್ತೀವಿ. ಅವ್ರ ಧರ್ಮದಲ್ಲಿ ನೀವು ಹೇಳಿದ ಹಾಗೆ ನಿಜ, ಅವ್ರ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಆ ಧರ್ಮ ಹಿಂಸೆಗೆ ಪ್ರಚೋದನೆ ಮಾಡುವಂತದ್ದಿದೆ. ಏನು ಅಂದ್ರೆ, ಆಕಳು ಹೇಗಿರ್ಬೇಕು ಅಂದ್ರೆ ಕಂದು ಬಣ್ಣದಾಗಿರಬೇಕು, ಮೈಕೈ ತುಂಬಿಕೊಂಡಿರ್ಬೇಕು, ಚಿಕ್ಕ ವಯಸ್ಸಿನ ಎಳೆಯ ಕರುವಿನ ಮಾಂಸವನ್ನ ಕತ್ತರಿಸಿ ನೀವು ತಿನ್ನಿ ಅಂತ ಇವತ್ತು ಅದರಲ್ಲಿ ಹೇಳುತ್ತೆ. ಇದು ಹಿಂಸೆ ಪ್ರಚೋದಿಸುವಂಥದ್ದಲ್ಲ. ಬಸವಣ್ಣನ ತತ್ವ ಹೇಳುವಂತವ್ರು ದಯವೇ ಧರ್ಮದ ಮೂಲವಯ್ಯ, ದಯವೇ ಸಕಲ ಪ್ರಾಣಿಗಳಲ್ಲಿ ಇರ್ಬೇಕು ಅನ್ನುವಂಥದ್ದು ಇದೆ ಅಲ್ಲ, ಅವ್ರು ಪಾಲಿಸ್ತಾರ? ಆಯ್ತ್ರಿ, ಬಸವಣ್ಣ ಬೇಡ, ಬುದ್ಧ ಬೇಡ, ಯಾರು ಬೇಡ, ಅಂಬೇಡ್ಕರ್ ತತ್ವರೇ ಪಾಲಿಸಿರಲ್ಲ. ಜೈ ಭೀಮ್ ಜೈ ಮೀಮ್ ಅಂತಿರಲ್ಲ, ಅಂಬೇಡ್ಕರ್ ಅವ್ರು ಬರ್ದಂಥದ್ದೇ ನೀವು ಪಾಲಿಸಿ. ಏನು ನಿಯಮ ಇದೆ ಆ ಗೋಶಾಲೆಗೆ, ಆ ಗೋವನ್ನ ಕತ್ತರಿಸಬೇಕಾದ್ರೆ, ಅದನ್ನ ಯಾಕೆ ಪಾಲಿಸೋದಿಲ್ಲ ಇವರು? ನಾವು ಹೇಳ್ತೀವಿ ಅನ್ನೋದು, ನಾವು ವಿರೋಧ ಮಾಡ್ತಾ ಇದ್ದೀವಿ, ನೀವು ತಿನ್ಬೇಡಿ ಅಂತ ಹೇಳ್ತೀರಿ ಅಂದ್ಮೇಲೆ ನಾವು ಇಲ್ಲ, ಅದನ್ನ ನಾವು ಲಕ್ಷ್ಯ ಕೊಡೋದಿಲ್ಲ, ನಾವು ಸಂವಿಧಾನ ಪಾಲಿಸ್ತೀವಿ ಅಂತ ಹೇಳಿ ಒಬ್ಬರಾದ್ರೂ ಮುಸಲ್ಮಾನ್ ಹೇಳ್ತಾನ? ಮಾಡಲ್ಲ ಅಂತೀರ ಅವರು? ಎಲ್ಲಿ ಮಾಡ್ತಾ ಇದಾರ್ರಿ? ಮಾಡೋದಿದ್ರೆ ಸಂವಿಧಾನದ ಅಡಿಯಲ್ಲಿ ಈ ಸಂದರ್ಭದಲ್ಲಿ ದೇಶದಲ್ಲಿ ಬದುಕ್ತಾ ಇದಾರಲ್ರಿ ಇವುಗಳೇ. ನೋಡಿ, ಬದುಕ್ತಾ ಇದ್ದಾರೆ ಯಾವುದೋ ಒಂದು ಕೃಪಾ ಕಟಾಕ್ಷದಿಂದ. ಸುಪ್ರೀಂ ಕೋರ್ಟ್ ಹೇಳಿದೆ,
ಬೆಳಗಿನ 5 ಗಂಟೆಗೆ ನೀವು ಆಜಾನ್ ಕೊಡೋಂಗಿಲ್ಲ. ರಾತ್ರಿ 10 ಗಂಟೆಯ ನಂತರ ಮತ್ತು ಬೆಳಗಿನ 6 ಗಂಟೆಯವರೆಗೆ. ಇವ್ರು ಬೆಳಗಿನ 6 ಗಂಟೆಗೆ ಮಾಡ್ತಾರ ಇಲ್ಲೋ, ಕೂಗ್ತಾರ ಇಲ್ಲೋ? ಇದು ವೈಲೇಷನ್ ಆಗಲ್ವಾ ಸುಪ್ರೀಂ ಕೋರ್ಟ್ ರೂಲ್ಸ್? ಯಾಕೆ ನೀವು ಬಿ ಹಚ್ತಿರಲ್ಲ, ಭಜನೆ ಮಾಡ್ತೀರಾ, ರಾತ್ರಿ ಹೌದ್ರಿ. ಹೊತ್ತಲ್ಲಿ 10 ಗಂಟೆ 11 ಗಂಟೆ 12 ಗಂಟೆವರೆಗೂ ಆಯ್ತು, ನಡೆಯುತ್ತೆ. ಮಠ ಇರ್ಲಿ, ಮಂದಿರ ಇರ್ಲಿ, ಮಸೀದಿ ಇರ್ಲಿ, ನಮ್ಮ ನಾಳುವಂತ ಸರ್ಕಾರ ಯಾಕೆ ಮೌನ ವಹಿಸ್ಕೊಂಡು ಕೂತ್ಕೋತದೆ? ನಾವು ಹೋರಾಟ ಮಾಡ್ತೀವಿ ಆಜಾನ್ ನಿಲ್ಲಿಸ್ಬೇಕು ಅಂತ. ಅವ್ರು ಹೇಳ್ತಾರೆ ನೀವು ಕೂಡ ಭಜನೆ ಮಾಡೋದು ನಿಲ್ಲಿಸಿ. 100ಕ್ಕೆ 100 ನಿಲ್ಲಿಸ್ತೀವಿ. 100ಕ್ಕೆ 100 ನಮ್ಮ ಮಠದಲ್ಲೇ ಇವತ್ತು ಹೊರಗಡೆ ಸ್ಪೀಕರ್ ಇಟ್ಟಿಲ್ಲ. ಯಾವಾಗ ಆಜಾನ್ ನನ್ನ ಹೋರಾಟ ನಾವು ತಗೊಂಡ್ವಿ, ನಮ್ಮಲ್ಲಿ ಮಠದಲ್ಲಿ ಸ್ಪೀಕರ್ ಇಲ್ಲ. ಇವತ್ತು ವಿಪರೀತ ಸೌಂಡ್ ಇಟ್ಟು, ಡಿಸಿಬಲ್ ಇದೆ, ಲಿಮಿಟ್ ಇದೆ, ಅದನ್ನ ಬಿಟ್ಟು ಇವ್ರು ಕೂಗ್ತಾರೆ ಅಂದ್ರೆ ಏನ್ರಿ? ಮುಲ್ಲಾ ಹೋಕೆ ಅಲ್ಲಾ ಕೋ ಬಾಂಗ್ ಪುಕಾರೆ ತೋ ಅಲ್ಲಾ ಕ್ಯಾ ಬಹರಾ ಹೈ, ಮುಂಗಿ ಕೆ ಪಾವ್ ಮೇ ಗುಂಗುರ್ ಬಜಾಯೆ ತೋ ಬಿ ಅಲ್ಲಾ ಸುನ್ತಾ ಹೈ. ಇರುವೆ ಕಾಲಿನ ಗೆಜ್ಜಿನ ಶಬ್ದವೂ ಕೂಡ ಅಲ್ಲಾ ಕೇಳ್ತಾನ ಅನ್ನೋದಾದ್ರೆ, ನೀವು ಮೈಕ್ ಹಚ್ಚಿ ಇತರರಿಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಪ್ರಾರ್ಥನೆ ಮಾಡೋದು ಯಾಕೆ? ಇದು ಸುಪ್ರೀಂ ಕೋರ್ಟ್ ವೈಲೇಷನ್ ಎಲ್ಲ ತಪ್ಪದು. ನೀವು ಪ್ರಾರ್ಥನೆ ಮಾಡಿದ್ರೆ 4 ಗೋಡೆ ಮಧ್ಯದಲ್ಲಿ ಮಾಡಿ. ಆಯ್ತು, ನಿಮ್ಗೆ ಮೈಕ್ ಬಳಸ್ಬೇಕು ಅನ್ನೋದಾದ್ರೆ ಆ ಡಿಸಿಬಲ್ ಇದೆ 55 to 65, ಅದು ನಿಮ್ಮ ಮಸೀದಿ ಆವರಣದಲ್ಲೇ ಇರಬೇಕು ಅನ್ನುವಂಥದ್ದು ನಿಯಮ ಇದೆ. ಅದನ್ನು ಪಾಲಿಸಿ. ಈ ದೇಶದಲ್ಲಿ ಕ್ಷಣ ಕ್ಷಣಕ್ಕೂ ಸುಪ್ರೀಂ ಕೋರ್ಟ್ ಇರ್ಲಿ, ಸಂವಿಧಾನದ ಆಶಯ ಇರ್ಲಿ, ಉಲ್ಲಂಘನೆ ಮಾಡ್ತಾ ಇರುವುದು ಇದು ಅದೇ ಸಮುದಾಯನೇ. ಓಕೆ, ಈಗ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚೆಚ್ಚು ನೀವು ಯಾರಿಗೆ ಟಾರ್ಗೆಟ್ ಆಗಿದ್ದೀರಿ ಅಂತಂದ್ರೆ ದಲಿತ ಸೇನೆ ಹಲವು ಮುಖಂಡರು ನಿಮ್ಮನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಹೇಳಿಕೆ ಮೇಲೆ ಹೇಳಿಕೆ ನೀಡ್ತಾನೆ ಇರ್ತಾರೆ. ಆ ಪದಗಳನ್ನ ಬಳಸ್ತಾರೆ, ನಿಮ್ಮ ವಿರುದ್ಧ ಏಕವಚನದಲ್ಲಿ ಮಾತಾಡ್ತಾರೆ. ಹೆದರಿಕೆ ಆಗಲ್ವಾ ನಿಮ್ಗೆ? ನೋಡಿ, ಬಸವಣ್ಣವ್ರು ಹೇಳಿದ ಹಾಗೆ ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ. ಇವತ್ತು ನಮ್ಮನ್ನ ಮೂದಲಿಸಿದವರು, ನಮ್ಮ ಧರ್ಮವನ್ನ ಹೀಯಾಳಿಸಿದವರು, ನೀವು ರಾವಣನನ್ನ ಸುಟ್ರೆ ನಾವು ರಾಮನನ್ನ ಸುಡುತ್ತೇವೆ ಅಂತ ಹೇಳಿ ಉದ್ದಟತನ ಮೆರೆದವರು ಇವತ್ತು ಸುಟ್ಟು ಅಕ್ಷರಶಃ ಬೂದಿಯಾಗಿದ್ದಾರೆ. ನಿಮ್ಮ ಕಣ್ಣ ಎದುರಿಗೇನೆ ಇವತ್ತು ಉದಾಹರಣೆಯನ್ನ ನಾವು ಕೊಡಬಲ್ಲೆವು. ಬೈಲಿ ಪಾಪ, ಅವ್ರ ಸಂಸ್ಕೃತಿನೇ ಅದೇ ಇದೆ, ಅವರ ಸಂಪ್ರದಾಯನೇ ಅದೇ ಇದೆ. ಹಾಗೆ ಬೈದರೆ ನಾನೆಲ್ಲೋ ಹೀರೋ ಆಗಿಬಿಡ್ತೀನಿ, ಎಲ್ಲಾ ಜನ ನನ್ನ ಕಡೆ ಬರ್ತಾರೆ ಅನ್ನುವಂತಹ ಭಾವನೆ ಇಟ್ಕೊಂಡು ನಮ್ಗೆ ಟೀಕಿಸ್ತಾರೆ. ಇವತ್ತು ಅವರಿಗೆ ಆ ತಪ್ಪು ಅರಿವಾಗಿ ಪರಿತಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಇಡೀ ಕಲಬುರಗಿ ಜನತೆಗೆ ಗೊತ್ತಾಗಿದೆ. ಅಂದ್ರೆ ನಿಮ್ ಹೋರಾಟ ನಿಲ್ಲಲ್ಲ ಅಂತೀರಿ? ಹೀಗೆ ಘರ್ಷಣೆ ಮಾಡ್ತಾ ಜೀವನ ಪೂರ್ತಿ ಯಾಕೆ ನಿಲ್ಲಿಸ್ಬೇಕು? ನೋಡಿ, ದೇಶ ಧರ್ಮ, ದೇಶವನ್ನ ಸುರಕ್ಷಿತವಾಗಿಡೋದು ಬರೀ ಸೈನಿಕರ ಕೆಲಸ ಅಲ್ಲ. ಅದಕ್ಕೂ ಮುಂಚೆ ನೀವು ಕೂಡ ಸುರಕ್ಷಿತವಾಗಿರ್ಬೇಕಲ್ಲ. ದೇಶ ಸುರಕ್ಷಿತವಾಗಿಡೋದು ಬರೀ ಸೈನಿಕರ ಕೆಲಸ ಅಲ್ಲ, ಸಂತರ ಕೆಲಸವೂ ಕೂಡ ಇದೆ. ಸಂತರು ಕೂಡ ಅಸುರಕ್ಷಿತ ಭಾವನೆ ಸಂತರಿಗೆ ಯಾವತ್ತೂ ಕೂಡ ಕಾಡೋದಿಲ್ಲ. ನಮ್ಮನ್ನ ಕಾಪಾಡಲಿಕ್ಕೆ ಭಗವಂತ ಇದ್ದಾನೆ, ಈ ರಾಷ್ಟ್ರದ ಸಂವಿಧಾನ ಇದೆ. ಹೀಗಾಗಿ ನಿರ್ಭೀತಿಯಿಂದ, ನಿರ್ಬಿಡೆಯಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ರಾವಣನೇ ಇರಲಿ, ದುಶ್ಯಾಸನೇ ಇರಲಿ, ಯಾರೇ ಇರಲಿ, ಅವರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಜಾರಿ ಇರುತ್ತೆ. ಧನ್ಯವಾದಗಳು ಗುರುಗಳೇ. ಸಾಕಷ್ಟು ವಿಚಾರಗಳನ್ನ ನೇರವಾಗಿ ಮಾತಾಡೋ ಪ್ರಯತ್ನವನ್ನು ಮಾಡಿದ್ರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಅಬ್ದುಲ್ಲಾ ಶ್ರೀಗಳ ಮಾತಾಗಿತ್ತು. ಸಾಕಷ್ಟು ವಿಚಾರಗಳು ನೇರವಾಗಿ ಇದ್ವು. ಬಾಣದ ರೀತಿಯಲ್ಲಿ ಯಾವುದೇ ರೀತಿ ಭಯ ಇಲ್ಲ ನನಗೆ, ನಾನು ಸಮಾಜ ದೇಶದ ಉಳಿವಿಗಾಗಿ ಸದಾ ನಿಲ್ಲುತ್ತೇನೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಅಂತ ಆಶಿಸ್ತೀನಿ. ಮತ್ತೊಂದು ಸಂಚಿಕೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.